ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ನಮಸ್ಕಾರ. SSTV ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ಇದೇ ನವೆಂಬರ್ 28ನೇ ತಾರೀಕು ನಮ್ಮ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರು GST ಅನ್ನೋ ಒಂದು ಸಿನಿಮಾ ಮೂಲಕ ನಮ್ಗೆ ಹಾರರ್ ಕತೆ ಅಲ್ಲ, ಅದ್ರ ಬದಲಾಗಿ ನಗ್ಸೋಕ್ ಹೊರಟಿದ್ದಾರೆ. ಇವತ್ತು ಆ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆ ಸಿನಿಮಾದ ನಾಯಕ ನಟ ಆಗಿರುವಂತಹ ಮಲ್ಟಿ ಟ್ಯಾಲೆಂಟೆಡ್ ಹೀರೋ ಆಗಿರುವಂತಹ ಸೃಜನ್ ಲೋಕೇಶ್ ಸರ್ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಅವರೊಟ್ಟಿಗೆ ಈ ಸಿನಿಮಾದ ನಾಯಕ ನಟಿ ಆಗಿರುವಂತಹ ಗುಂಗರು ಕುದಲಿನ ಚೆಲುವೆ ರಜನಿ ಅವ್ರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ಮೊದಲಿಗೆ ಹೇಳೋದಾದ್ರೆ ನಿಮ್ ಸಿನಿಮಾ ಟೈಟಲ್ GST. ಯೂಶಿಯಲಿ ಗೋಸ್ಟ್ ಗಳು ಟ್ರಬಲ್ ಕೊಡ್ತವೆ ಜನಕ್ಕೆ, ಬಟ್ ಇಲ್ಲಿ ನೋಡಿದ್ರೆ ಗೋಸ್ಟ್ ಇನ್ ಟ್ರಬಲ್ ಅಂತ ಹೇಳಿ ಹೇಗ್ ಬಂತು ಸರ್ ಈ ಥಾಟ್? ಅದೇ ಹೇಳೋದಲ್ಲ, ಡಿಫ್ರೆಂಟ್ ಆಗಿರೋ ಒಂದು ಸಿನಿಮಾ ಮಾಡಿದೀವಿ, ಡಿಫ್ರೆಂಟ್ ಆಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾರೆ ಸಿನಿಮಾಗಳು ಪ್ರಮೋಟ್ ಮಾಡ್ಬೇಕಾದ್ರೆ. ಸೊ ಕಥೆನೇ ಡಿಫ್ರೆಂಟ್ ಆಗಿದ್ದಾಗ ಸಿನಿಮಾನೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಒಂದಷ್ಟು ಜನ ದೆವ್ವಗಳು ಅಂತ ಕರೆಯೋದಕ್ಕಿಂತ ಸ್ವೀಟ್ ದೆವ್ವಗಳು, ಇದರಲ್ಲಿ ಹೆದರ್ಕೊಳ್ಳುವಂತ ಮ್ಯಾಟರ್ ಏನಿಲ್ಲ ನಮ್ಮ GST. ಗೋಸ್ಟ್ ಇನ್ ಟ್ರಬಲ್ ಅಂದಾಗ ಇಟ್ಸ್ ಹಾರರ್ ಕಾಮಿಡಿ. ಹಾರರ್ ಅನ್ನೋದು ಎಲಿಮೆಂಟ್ ಅಷ್ಟೇ, ಮೇನ್ ಸ್ಟ್ರೀಮ್ ಕಥೆ ಅಲ್ಲ. ಸೊ ಗೋಸ್ಟ್ ಇನ್ ಟ್ರಬಲ್ ಈಸ್ ಅ ಲೈಟ್ ಹಾರ್ಟೆಡ್ ಕಾಮಿಡಿ ಆ್ಯಂಡ್ ವಿತ್ ಅ ಡಿಫ್ರೆಂಟ್ ಟ್ವಿಸ್ಟ್. ನನಗೆ ಗೊತ್ತಿರೋ ಪ್ರಕಾರ ಈ ಥರ ಒಂದು ಕತೆ ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸದು ಅಂತಾನೆ ನಾನು ಹೇಳ್ಬೋದು. ಸೊ ಎಲ್ಲರೂ ನೋಡ್ಬೋದು, ಮಜಾ ಮಾಡ್ಬೋದು. ಮ್ಯಾಮ್, ಇದ್ರಲ್ಲಿ ನಿಮ್ಮ ಪಾತ್ರ ಏನು ಅಂತ? ಏನು ಇಲ್ಲ, ಸುಮ್ಮನೆ ಓಡಾಡ್ಕೊಂಡಿರ್ಬೇಕಲ್ಲ, ಅದಕ್ಕೆ ಚೆನ್ನಾಗಿರೋ ಸಪೋರ್ಟ್ ಮಾಡಕ್ಕೆ ಅಂತ ಸುಮ್ಮನೆ ಓಡಾಡ್ಕೊಂಡಿರ್ಲಿ ಅಂತ ಕರ್ಸು. ಹೀರೋಯಿನ್ ಪಾತ್ರ ಏನಿದೆ ಅಲ್ವಾ ಸರ್? ಇಲ್ಲ, ನನ್ನ ಪಾತ್ರದ ಹೆಸರು ನಿಧಿ ಅಂತ ಈ ಸಿನಿಮಾಲಿ. ಇಡೀ ಸಿನಿಮಾಲಿ ಇವ್ರಿಗೆ ಸಪೋರ್ಟ್ ಮಾಡಿದೀನಿ. ಯಾರೋ ಸಾಯಕ್ ನೀವು ಟ್ರೇಲರ್ ನೋಡಿದ್ರೆ ಗೊತ್ತಿಲ್ಲ. ಹೌದು ನೋಡಿದ್ವಿ. ಸಾಯಕ್ ಹೊರಟಿರೋರ್ಗೆ ಜೀವ ಕೊಟ್ಟಿದ್ದೀನಿ. ನೀನಲ್ಲ, ನೀ ಎಲ್ಲಿ ಕೊಡ್ತೀಯಾ? ಪಿಕ್ಚರ್ ನೋಡಿ ಓಕೆ. ಸುಳ್ಳು ಹೇಳ್ತಾ ಇದ್ದಾಳೆ. ವೆರಿ ನೈಸ್ ಸ್ವೀಟ್ ಕ್ಯಾರೆಕ್ಟರ್. ಸರ್, ಇನ್ನು ಸಿನಿಮಾ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಒಂದು ದೊಡ್ಡ ತಾರಾ ಬಳಗನೆ ಇದ್ರಲ್ಲಿ ಇನ್ವಾಲ್ವ್ ಮಾಡಿದೀರಾ. ಅದ್ರಲ್ಲೂ ಗಿರಿಜಾ ಮೇಡಮ್ ನ ಮತ್ತೆ ನಿಮ್ಮ ಮಗನ ಆಡ್ ಮಾಡಿದೀರಾ. ಯೂಶಿಯಲಿ ಮಗಂದು ಮೊದಲನೇ ಸಿನಿಮಾ ಆದಾಗ ಒಂದು ಒಳ್ಳೆ ಕ್ಯೂಟ್ ಕ್ಯಾರೆಕ್ಟರ್ ಅಲ್ಲಿ ತೋರಿಸ್ಬೇಕು ಅಂತ ಆಸೆ ಪಡ್ತಾರೆ ಸರ್, ಬಟ್ ನೀವು ಇದ್ರಲ್ಲಿ ದೆವ್ವ ಮಾಡ್ಬಿಟ್ಟಿದ್ದೀರಲ್ಲ ಸರ್? ಅಲ್ಲ, ಯಾಕೆ ಎಲ್ಲದನ್ನು ಕ್ಯೂಟ್ ಆಗಿ ತೋರಿಸ್ಬೇಕು? ಡಿಫ್ರೆಂಟ್ ಆಗಿ ಮಾಡಿದ್ರೆ ತಾನೇ ಮಾಡೋದು. ಯಾರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಅದನ್ನ ಮಾಡಿದಾಗಲೇ ಕ್ಯೂರಿಯಾಸಿಟಿ ಜಾಸ್ತಿ ಆಗೋದು, ಜನರಿಗೆ ಅದು ಹತ್ರ ಆಗೋದು. ಸೊ ನಾವಿವಾಗ ಅದನ್ನ ಆ ರೀತಿ ಪ್ರೊಜೆಕ್ಟ್ ಮಾಡ್ತೀವಿ ಅಂದಾಗ ನಾನು ಡಿಫ್ರೆಂಟ್ ಆಗಿ ತೋರ್ಸೋಣ, ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಲಿ. ಆ್ಯಂಡ್ ಅಲ್ಟಿಮೇಟ್ಲಿ ಏನು ಗೊತ್ತಾ, ಸಿನಿಮಾ ಗೆಲ್ಬೇಕು. ಇಟ್ ಇಸ್ ನಾಟ್ ಅಬೌಟ್ ಇಂಡಿವಿಜುವಾಲಿಟಿ. ಹಂಗಿದ್ರೆ ಅವ್ನು ಕ್ಯಾಮ್ರಾ ಇಟ್ಕೊಂಡು ಅವ್ನು ಡ್ಯಾನ್ಸ್ ಮಾಡೋದು, ಅದು ಇದು ನಾನು ಕಣ್ ತುಂಬಿಕೊಂಡು ಅದನ್ನೆಲ್ಲ ನೋಡ್ಕೊಂಡು ಆಸೆ ಪಡ್ಬೋದು. ಬಟ್ ಅವನೊಬ್ಬ ಆರ್ಟಿಸ್ಟ್ ಆಗಿ ಯಾವ ಥರ ಮಾಡಿದ್ದಾನೆ, ಅದೇನು ಕತೆ, ಅದು ಜನ ನೋಡ್ಬಿಟ್ಟು ಹೇಳಬೇಕು. ಆಮೇಲೆ ಮಕ್ಕಳು ಕೂಡ ಬಂದು ಸಿನಿಮಾ ನೋಡ್ಬೋದು ಅನ್ನೋದಕ್ಕೆ ಅವನು ಈಸ್ ಅನ್ ಎಕ್ಸಾಂಪಲ್. ಬಿಕಾಸ್ ನನ್ನ ಮಗ ಸಿನಿಮಾ ಮಾಡಿದ್ದಾನೆ ಅಂದ್ರೆ ಮಕ್ಕಳು ಬರಲೇಬೇಕಲ್ಲ ಪಿಕ್ಚರ್ ನೋಡೋಕೆ. ಅವ್ನ ಫ್ರೆಂಡ್ಸ್ ಆದ್ರೂ ಹೇಳ್ಬೇಕಲ್ಲ ಅವನು ಪಿಕ್ಚರ್ ಮಾಡಿದೀನಿ ಬರ್ರಿ ನೋಡ್ರಿ ಅಂತ. ಸೊ ಇಟ್ ಇಸ್ ಕಿಡ್ಸ್ ಸಿನಿಮಾ, ಕಾಮಿಡಿ ಸಿನಿಮಾ ಆ್ಯಂಡ್ ಮಜಾ ಸಿನಿಮಾ. ಮ್ಯಾಮ್, ಈ ಕತೆ ಕೇಳಿದಾಗ ನಿಮಗೆ ಮೊದಲು ಬಂದಿದಂತಹ ಥಾಟ್ ಏನು? ನನ್ನ ಕತೆನೇ ಕೇಳಿಲ್ಲ, ಯಾರಿಗೂ ಕತೆ ಹೇಳಿಲ್ಲ ನಾನು. ಪ್ರೊಡ್ಯೂಸರ್ಗೆ ಹೇಳಿಲ್ಲ, ಗೊತ್ತಾದು, ಪ್ರೊಡ್ಯೂಸರ್ಗೆ ಹೇಳಿಲ್ಲ ನನ್ನ ಕತೆ. ಪಿಕ್ಚರ್ ಮಾಡಿದೀನಿ ಅಂದ್ರೆ ಅವರಿಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದಕ್ಕ. ಅವರು ಪಿಕ್ಚರ್ ನೋಡಿದ್ರು, ಬಟ್ ಸಿನಿಮಾ ಮುಗಿದು ಸರ್ಟಿಫಿಕೇಟ್ ಆಗಿ ಫಸ್ಟ್ ಸ್ಕ್ರೀನಿಂಗ್ ಹಾಕೋವರೆಗೂ ಅವ್ರ ಪಿಕ್ಚರೇ ಗೊತ್ತಿಲ್ಲ, ಅವ್ರ ಕತೆನೂ ಗೊತ್ತಿಲ್ಲ. ಜಸ್ಟ್ ನಿಮ್ಮ ಮೇಲೆ ನಂಬಿಕೆಯಿಂದ ಮಾಡಿರ್ತಾರೆ ಚೆನ್ನಾಗಿ ಅಂತ ಹೇಳಿ. ಯಾವ ಆರ್ಟಿಸ್ಟ್ಗೂ ನಾನು ಕತೆ ಹೇಳಿಲ್ಲ ಸರ್. ಅದೇನ್ ಸರ್? ನಿಜವಾಗ್ಲೂ ಹೇಳ್ತೀನಿ, ಯಾರಾದ್ರೂ ಒಬ್ರು ಕೇಳ್ಬಿಡಿ ಕತೆ ನನಗೆ ಗೊತ್ತಂತ ಹೇಳಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರು ಆಕ್ಟ್ ಮಾಡ್ಬೇಕಾದ್ರೂ ಅವ್ರಿಗೆ ಗೊತ್ತಾಗಿರುತ್ತೆ. ಅವಾಗ ಅಲ್ಲಿಗೆ ಬಂದಾಗ ನಮ್ಗೆ ಏನಿದೆ, ನಮ್ಗೆ ಎಷ್ಟಿದೆ. ನೀವು ಕತೆ ಹೇಳಿದಾಗ ಅದನ್ನ ಫುಲ್ ಫೀಲ್ ಮಾಡ್ಕೊಂಡು ಅವ್ರು ಆಕ್ಟ್ ಮಾಡ್ಬೋದಲ್ವಾ ಸರ್? ಇಲ್ಲ, ಪರವಾಗಿಲ್ಲ. ನಂಗೆ ಆ ಸೀನ್ ಏನ್ ಬೇಕು ಅದನ್ನ ಮಾಡಿದ್ರೆ ನಾನು ಬೇರೆದೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಪ್ರಿಪೇರ್ ಆಗಿ ಬಂದ್ಬಿಟ್ಟು ನಾನು ಹಿಂಗ್ ಅನ್ಕೊಂಡಿದ್ದೆ, ಹಂಗ್ ಮಾಡ್ತೀನಿ ಅಂದ್ರೆ ನಾನೇನ್ ಮಾಡ್ಲಿ ನನ್ನ ಥಾಟ್ಸ್ ಅಲ್ಲಿ, ಅದಕ್ಕೋಸ್ಕರ ಬೇಡ ಅಂತ. ಓಕೆ. ಈ ಸಿನಿಮಾ ಮೂಲಕ ಡೈರೆಕ್ಷನ್ ಕೂಡ ಕೈ ಹಾಕಿದ್ದೀರಾ. ಇದೇನ್ ಮೊದ್ಲಿಂದಾನು ಆಸೆ ಇತ್ತು ನಾನು ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಅಂತ ಹೇಳಿ, ಅಥವಾ ಈ ಕತೆ ಇಷ್ಟ ಆಯ್ತು ಅಂತ ಹೇಳಿ? ಕತೆ ಇಷ್ಟ ಆಗೋದಿಲ್ಲ, ಕತೆ ನಂದೇ. ಕನ್ಸಲ್ಲಿ ಬಂದಿತ್ತು. ಓಕೆ. ಡ್ರೀಮ್ ಬೈ ಸೃಜನ್ ಲೋಕೇಶ್. ಓಕೆ. ನನ್ನ ಕನ್ಸಲ್ಲಿ ಬಂದ. ಓ, ಇದು ಕನ್ಸಲ್ ಬಂದಿರೋದನ್ನ ನೀವು ಸಿನಿಮಾ ಆಗಿ ಇದು ಮಾಡಿದೀರಾ. ಸೊ ನೀವೇ ಡೈರೆಕ್ಟ್ ಮಾಡ್ಬೇಕು ಅಂತ ಅದಕ್ಕೆ ಅನ್ಸಿದ್ದ? ಇಲ್ಲ, ಈ ಡೈರೆಕ್ಷನ್ ಬೇರೆಯವ್ರು ಕೊಟ್ಟು ಅವ್ರು ಬೇರೆ ತರ ತಿರುಗಿಸ್ಬಿಟ್ರೆ ನಾನು ಅದನ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಸೊ ಇನ್ನೊಬ್ಬ ಹೀರೋನ್ ಹಾಕ್ಬಿಟ್ಟು ಅವ್ನಿಗೆ ಇಲ್ಲ ಈ ಕಥೆಯಲ್ಲಿ ಇದೊಂದು ಸ್ವಲ್ಪ ಚೇಂಜ್ ಮಾಡೋಣ, ಇದು ಮಾಡೋಣ ಅಂತಂದ್ರೆ ನಾನು ಅದನ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಸೃಜನ್ ಲೋಕೇಶ್ ಡೈರೆಕ್ಟಿಂಗ್, ಸೃಜನ್ ಲೋಕೇಶ್. ಓಕೆ ಮೇಡಮ್, ನೀವ್ ಹೇಳೋದಾದ್ರೆ ಹೇಗಿತ್ತು ದೆವ್ವಗಳ ಮಧ್ಯೆ ಎಲ್ಲ ಆಕ್ಟ್ ಮಾಡೋದು, ಆ ಸ್ಮಶಾನದ್ದು ಅದೆಲ್ಲ ಹೇಗಿತ್ತು ಎಕ್ಸ್ಪೀರಿಯನ್ಸ್? ನೀವು ಭಯ ಪಡಲ್ಲ ಹಾಗಾದ್ರೆ ದೆವ್ವಕ್ಕೆ? ಇಲ್ಲ, GST ನೋಡಿದ್ರೆ ಯಾರು ಭಯ ಪಡಲ್ಲ ದೆವ್ವಕ್ಕೆ. ಎಲ್ಲ ತುಂಬಾ ಫ್ರೆಂಡ್ಲಿ, ಏನಂತಾರೆ, ಎಲ್ಲ ಡೌನ್ ಟು ಅರ್ತ್ ದೆವ್ವಗಳು. ನಿಮ್ಗೆ ಎಲ್ಲಾರ್ಗು ಇಷ್ಟ ಆಗುವಂತ ದೆವ್ವಗಳು. ಡೌನ್ ಟು ಅರ್ತ್.
ಗುಂಡಿಲಿರೋರು. ಗುಂಡಿಲಿರೋರು. ಆಯ್ತು ಅವ್ರನ್ನೆಲ್ಲ ಮೇಲ್ ತೆಗ್ದಿರೋದು. ಸರ್ ಈ ತರ ದೆವ್ವಗಳಲ್ಲೂ ಅಂತ ಇದು ನಗುಸೋದ್ ತೆಗಿಬಹುದು, ಕಾಮಿಡಿ ತೆಗಿಬಹುದು ಅಂತ ಏನ್ ನೋಡಿ ಇನ್ಸ್ಪೈರ್ ಆದ್ರಿ ಸರ್? ನೋಡಿ ಅಲ್ಲ, ಕತೆಯಿಂದಾನೆ, ಅದು ಕನ್ಸಿಂದಾನೆ. ನಿಮ್ ಕನ್ಸಲ್ ಬಂದಿದ್ದ ದೆವ್ವಗಳು ನಗಿಸ್ತಿದ್ವಾ? ಸಖತ್ತಾಗಿ ನಗಿಸ್ತವೆ. ಬೇಸಿಕಲಿ ನನಗೆ ಈ ಥಾಟ್ ಬಂದಾಗ ಒಬ್ಬ ಮನುಷ್ಯನಿಗೆ ದೇವ್ಗಳ ಫ್ರೆಂಡ್ ಆದ್ರೆ ಹೆಂಗಿರುತ್ತೆ ಅಂತ ಥಾಟ್ ಬಂದಿತ್ತು ಕನ್ಸಲ್ಲಿ. ಆವಾಗ ನನಗೆ ಇದ್ದಂತ ಐಡಿಯಾ ಇದ್ದಿದ್ದು ಎರಡೇ ದೇವ್ಗಳು. ಅದು ಗಂಡ ಹೆಂಡ್ತಿನೋ ಲವ್ವರೋ ಏನೋ ಆಗಿ ಅವರು ಲವ್ ಫೇಲಿಯರ್ ಆಗಿ ಅವ್ರು ಸತ್ತು ದೆವ್ವ ಆಗಿದ್ರೆ ಅವ್ರ ಜೊತೆ ಜರ್ನಿ ಹೆಂಗೋಗುತ್ತೆ, ಅವ್ರ ಸಾವಿಗೆ ಒಂದು ನ್ಯಾಯ ಕೊಡಿಸ್ಬೋದಾ ಅನ್ನೋ ಒಂದು ಥಾಟ್ ಬಂದಿತ್ತು. ಅದಾದ್ಮೇಲೆ ಹೋಗ್ತಾ 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 ಈ ಕನ್ಸೇನಿದೆಯಲ್ಲ ಇದು ಕಾಡ್ತಾ ಹೋಯ್ತು. ಎಲ್ಲೋ ಬಂದಾಗ ಅವ್ರದ್ದೇನೋ ಒಂದು ಪ್ರಾಬ್ಲಮ್ ಬಂತೆ, ಅಲ್ಲೇನೋ ಒಂದು ಬ್ಯಾಂಕ್ ಬಂತು, ಎಲ್ಲ ಬಂದಾಗ ಅದನ್ನು ಪೆನ್ ಡೌನ್ ಮಾಡ್ಕೊಂಡೆ. ಈ ಕತೆ ಹಿಂಗೆ, ಈ ಕತೆ ಹಿಂಗೆ, ಇದು 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 ಬರೀ ಒಂದು ಲೈನ್ ಸಿಕ್ಕಿತ್ತು. ಡೆವಲಪ್ ಮಾಡಿ 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 GST ಸಿನಿಮಾ ರೆಡಿ ಆಗಿದೆ. ಸೊ ಇಟ್ಸ್ ಅ ಪ್ರೋಸೆಸ್ ಆಫ್ 2 years ಆ್ಯಂಡ್ ಸಿನಿಮಾ ಮೇಕಿಂಗ್ ಪ್ರೋಸೆಸ್ ಆಫ್ 2 years. ಸೊ 4 ವರ್ಷದ ಜರ್ನಿ ಇದೆ GST. ಸರ್ ಯೂಶಲಿ ಕನ್ಸನ್ನು ನಮಗೆ ಒಂದ್ ಕ್ಷಣಕ್ಕೆ ಮರ್ತೋಗುತ್ತೆ, ಬಟ್ ಸ್ಟಿಲ್ ಅದನ್ನ ಒಂದ್ ಸಿನಿಮಾ ಆಗಿ ಮಾಡಿದೀರಾ ಅಂದ್ರೆ ನನಗದು ಪ್ಲಸ್ ಪಾಯಿಂಟ್. ನನಗೆ ಬಂದಿರುವಂತಹ ಸುಮಾರು ಕಾನ್ಸೆಪ್ಟ್ಗಳು, ಆಮೇಲೆ ಕನ್ಸಲ್ಲಿ ಬಂದಿರುವಂತಹ ಇನ್ನೂ 4 ಪಿಕ್ಚರಿನ ಕಾನ್ಸೆಪ್ಟ್ ಬರ್ದಿಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಆಲ್ರೆಡಿ. ಸರ್ ಗ್ರೇಟ್ ಸರ್. ಕನ್ಸಲ್ಲಿ ಅಂದ್ರೆ ಡೆಫಿನೆಟ್ಲಿ ಮಲಗಬೇಕಾದ್ರೆ ಪಕ್ಕದಲ್ಲಿ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಇಟ್ಟಿರ್ತೀನಿ, ಇಲ್ಲ ಮೊಬೈಲ್ ಇಟ್ಕೊಂಡಿರ್ತೀನಿ. ಕನ್ಸು ಬಂದು ಹಿಂಗೆ ಎಚ್ಚರ ಆಯ್ತು ಅಂದ್ರೆ ಆ ಥಾಟ್ ಇರುತ್ತಲ್ಲ ಅದನ್ನ ನೋಟ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲ ಒಂದು ವಾಯ್ಸ್ ನೋಟ್ ಹಾಕಿಟ್ಕೊಂಡು. ಓಕೆ ಸರ್, ಒಂಥರ ಹೊಸದಾಗಿದೆ ಇದು ಕೇಳೋದಕ್ಕೇನೆ. ಮ್ಯಾಮ್ ಇನ್ನು ಕಾಸ್ಟ್ ನೋಡಿದಾಗ ಎಲ್ಲರೂ ಅಂದ್ರೆ ನಾವು ಟ್ರೇಲರ್ ನೋಡಿದಾಗೆ ಸಿಕ್ಕಾಪಟ್ಟೆ ನಗ್ತಾ ಇದೀವಿ, ಅಂದ್ರೆ ಆ ತರ ಇದೆ ಎಲ್ಲ ಎಲಿಮೆಂಟ್ಸ್ ಕೂಡ. ಶೂಟಿಂಗ್ ಟೈಮಲ್ಲೆಲ್ಲ ನೀವ್ ಹೇಗಿದ್ರಿ, ಅಂದ್ರೆ ಯಾವ ತರ ಇತ್ತು ತಮಾಷೆ ಎಲ್ಲ? ಕಾಮಿಡಿ ಶೋ ತರ ಇತ್ತು. ಹೌದಾ? ಎಲ್ಲ ಹೇಳು, ಪಿಕ್ನಿಕ್ ತರ ಇತ್ತು, ಇದರಲ್ಲಿ ಸಖತ್ ಎಂಜಾಯ್ ಮಾಡಿ. ಇಲ್ಲ ನನಗೆ ಅದು ಶೂಟಿಂಗ್ ಸೆಟ್ ಕಾಮಿಡಿ ಶೋ ತರ ಇತ್ತು. ಎಲ್ಲರೂ ಯಾರು ಜಾಸ್ತಿ ತಮಾಷೆ ಮಾಡ್ತಿದ್ದು ಸರ್? he was the most serious person. ಯಾಕಂದ್ರೆ ಅವ್ರು ಆಕ್ಟರ್ ಆಗಲ್ಲ, ಡೈರೆಕ್ಟರ್ ಆಗ್ತಾನೆ ಇರ್ತಿದ್ದು. ಹಾ ಅದಕ್ಕೆ ಹೇಳ್ಬೇಕು, ಹೇಗಿದ್ರು ಸರ್ ಡೈರೆಕ್ಟರ್ ಆಗಿ ಅಂತ? ಆಕ್ಟರ್ ಇದ್ದಾಗ he's very chill, ಡೈರೆಕ್ಟರ್ ಇದ್ದಾಗ he's very serious. ಯಾಕಂದ್ರೆ ಅಷ್ಟು ಥಾಟ್ಸ್ ತಲೆಯಲ್ಲಿ ಓಡ್ತಾ ಇರುತ್ತೆ, ಅಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಎಲ್ಲ ಆರ್ಟಿಸ್ಟ್ಗಳದ್ದು ರೆಸ್ಪಾನ್ಸಿಬಿಲಿಟಿ. ಆಸ್ ಅ ಡೈರೆಕ್ಟರ್ ತುಂಬಾ ಸೀರಿಯಸ್ ಮನುಷ್ಯ. ಓಕೆ. ಎಲ್ಲ ಕಾಮಿಡಿ ಎಲ್ಲ ಇಲ್ವೇ ಇಲ್ಲ. ನನ್ನತ್ರ ಬೈತಾರೆ ಅಂತಲ್ಲ, ವೆರಿ ಯಾರಿಗೂ ಬೈದಿಲ್ಲ ನಾನು. ಅದೇ ವೆರಿ ಕಾಮ್, ತುಂಬಾ ಪೇಷನ್ಸ್ ಇರುವಂತ ಒಂದು ಡೈರೆಕ್ಟರ್. ಸೆಟ್ ಅಂತೂ ತುಂಬಾ ಮಜವಾಗಿರ್ತಾ ಇತ್ತು. ನೀವು ಪೋಸ್ಟರ್ ನೋಡ್ಬೋದು, ಶೋಭರಾಜ್ ಸರ್ ಇರ್ಬೋದು, ರವಿ ಸರ್ ಇರ್ಬೋದು, ನಿವಿ, ನಾನಿ ಸರ್, ಗಿರಿ, ಎಲ್ಲಾರು ಕಾಮಿಡಿ ಮಾಡೋರು ಒಂದ್ ಜಾಗಕ್ಕೆ ಸೇರಿದ್ರೆ ಹೆಂಗಿರುತ್ತೆ ಯು ಕ್ಯಾನ್ ಇಮ್ಯಾಜಿನ್. ಸೊ ಇಟ್ ವಾಸ್ ಏನಂತಾರೆ, ತುಂಬಾ ಮಜವಾಗಿತ್ತು. ಇವೆಲ್ಲ ಫ್ಯಾಮಿಲಿ ಶೂಟಿಂಗ್ ಸರ್ ನೀವ್ ಹೇಳ್ಕೊಡಲ್ಲ. ಅಲ್ಲ, ಎಲ್ಲರೂ ಅದನ್ನೇ ತಾನೇ ಹೇಳೋದು. ಇವೆಲ್ಲ ಫ್ಯಾಮಿಲಿ ಲಾಸ್ಟ್ ಡೇ ಫುಲ್ ಬೇಜಾರ್ ಮಿಸ್ ಮಾಡ್ಕೊಂಡ್ಬಿಟ್ಟು ಇಲ್ಲ. ಕಾಮಿಡಿ ಶೋ ಮಜಾ, ಏನು ಮಜಾ ಟಾಕೀಸ್ ತರ ಇತ್ತು, ಮಜಾ ವಿತ್ ಸುಜಾ. ಓಕೆ, ಹಂಗಂದ್ರೆ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಎಲ್ಲರೂ. ಕಪ್ಪೆಗಳು ಸರ್ ಆಕ್ಚುಲಿ ಸರ್ ಅವಾಗ್ಲೇ ನಾನು ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರು ಅಷ್ಟೇ, ಅವ್ರಿಬ್ರು ಜಸ್ಟ್ ಇಬ್ರು ಕೂತಿದ್ದಾರೆ, ಅವ್ರ ತಮಾಷೆನೆ ನಂಗೆ ತಡ್ಕೊಳಕ್ ಆಗ್ತಿಲ್ಲ. ರವಿಶಂಕರ್ ಸರ್ ಮತ್ತೆ ಗಿರಿ ಸರ್, ಅಂತದ್ರಲ್ಲಿ ಎಲ್ಲರದು ಸೇರ್ಕೊಂಡು ನೀವ್ ಅದ್ ಹೆಂಗ್ ಹ್ಯಾಂಡಲ್ ಮಾಡಿದಿರೋ ಅಂತ. ಓ ಹಂಗೂ ಕೂಡ ಇದು ಮಾಡ್ಕೊ ಗೋಸಿ. ಓಕೆ, ಎರಡು ತರಾನು ಚೆನ್ನಾಗಿ. ಹೌದು, ಟೈಟಲ್ ಅದಕ್ಕೆ ಗೋಸ್ಟ್ ಇನ್ ಟ್ರಬಲ್ ಅಂತ ಹೇಳಿ ಚೆನ್ನಾಗಿ ಆಯ್ಕೆ ಮಾಡಿದೀರಾ ಸರ್. ಯೂಶಲಿ GST ಅಂದ್ರೆ ಏನಿದು, ಹೆಂಗ್ ದೇವಕ್ ರಿಲೇಟ್ ಆಗುತ್ತೆ ಅಂತ ಹೇಳಿ. ದೇವ ಅಂದ್ರೆ ದೇವ ತರನೇ ಇಡ್ತಾರೆ, ಬಟ್ GST ಅಂತ ಹೇಳಿ ಒಂದ್ ಇದಾಗತ್ತೆ. ಟೈಟಲ್ ಗೆದ್ರೆ ಸಿನಿಮಾ ಅರ್ಧ ಒಂದು ಇನ್ವಿಟೇಷನ್ ಕೊಟ್ಟಾಗೆ. ಹೌದು ಸರ್. ಇವಾಗ ಯಾಕಂದ್ರೆ ಎಷ್ಟೋ ಸಿನಿಮಾಗಳು ಟೈಟಲ್ ಇಂದಾನೇ ಹೋಗಿ ನೋಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅಂಡ್ ಅದರ ಒಂದು ಸ್ಫೂರ್ತಿ ನನಗೆ ಅಂದ್ರೆ ಉಪ್ಪಿ ಸರ್. ಅವ್ರು ಎ ಅಂತ ಮಾಡ್ತಾರೆ, ಉಷ್ ಅಂತ ಮಾಡ್ತಾರೆ, ಸೂಪರ್ ಅಂತ ಬರೀ ಕೈ ತೋರಿಸ್ಬಿಡ್ತಾರೆ, ಹಿಂಗ್ ನಾಮ ಹಾಕ್ಬಿಟ್ಟು UA ಅಂತಾರೆ, ಗೊತ್ತಾಯ್ತಲ್ಲ. ಕ್ಯೂರಿಯಾಸಿಟಿ, ಪಿಕ್ಚರ್ ಯಾವ್ದು ಹೇಗೆ ಹೋಗ್ತಾ ಇದೀನಿ, ಏನದು, ಆಮೇಲೆ ಉಷ್ ಅಂತಾರೆ, ಹಾರರ್ ಪಿಕ್ಚರ್ ತೋರಿಸ್ಬಿಟ್ಟು. ಸೊ ಹಿ ಈಸ್ ಮೈ ಇನ್ಸ್ಪಿರೇಷನ್ ಫಾರ್ ದಿಸ್. ಏನಂದ್ರೆ ಟೈಟಲ್ ಕ್ಯಾಚಿ ಆಗಿರ್ಬೇಕು, ಟೈಟಲ್ ಫಸ್ಟ್ ಜನರಿಗೆ ರೀಚ್ ಆಗಬೇಕು ಅನ್ನೋದು. ನಾನು ಅದಕ್ಕೆ ಬೇರೆ ಬೇರೆ ಹೆಸರಿಟ್ಟಿದ್ದೆ, LPG ಅಂತ ಇಡೋಣ ಅಂತ, ಲಾಟ್ಸ್ ಆಫ್ ಪ್ರಾಬ್ಲಮ್ ಫಾರ್ ಗೋಸ್ಟ್, LPG ಅಂತ ಮಾಡೋದು. ಸೊ ಅದು ಕಾಮನ್ ಇರುತ್ತೆ LPG ಅಂತ. ಸೊ ಸರಿ, ಇಲ್ಲ ಗೋಸ್ಟ್ ಇಂದ ಏನಾದ್ರು ಬೇಕಲ್ಲ, G ಇಂದ ಏನ್ ಶುರು ಆಗುತ್ತೆ, ಟಕ್ ಅಂತ GST ಅಂತ ಬಂತು. ಅಂಡ್ GST ನಮ್ಮ ದೇಶದಲ್ಲಿ ಯಾರು ಗೊತ್ತಿಲ್ಲ ಅನ್ನೋರು ಇಲ್ಲ, ಹೌದು ಎಲ್ರಿಗೂ ಗೊತ್ತಾದ. ಯಾಕೆ? ಹೌದು ಸರ್, GST ಅಂದ್ರೆ ಅದು ಒಂದ್ ಸ್ವಲ್ಪ ಟೆನ್ಷನ್ ಕೊಡುತ್ತೆ ನಮಗೆ. GST ಟ್ಯಾಕ್ಸ್ ಅಲ್ವಾ? GST ಟ್ಯಾಕ್ಸ್ ಅಲ್ಲ, ರೊಟೇಷನ್. ಅದು
ತಪ್ಪು ತಿಳ್ಕೊಂಡಿದ್ದೀರಾ. ದಟ್ ಇಸ್ ನಾಟ್ ಟ್ಯಾಕ್ಸ್. ಇವಾಗ ನಾವು ಗೂಡ್ಸ್ ತಗೊಂಡು ಟ್ಯಾಕ್ಸ್ ಕಟ್ಟಿರ್ತೀವಲ್ಲ, ಅದನ್ನ ನಾವು ಗೌರ್ಮೆಂಟ್ ಕಟ್ಟಿದಾಗ ನಾವು ಬಿಲ್ ರೈಸ್ ಮಾಡಿದಾಗ ವಾಪಸ್ ಬರ್ತದೆ. ಓಕೆ, ಈ ತರ ನನಗೆ ಈಗಲೇ ಗೊತ್ತಾಗ್ತಿರೋದು. ಯೂಶಲಿ GST, GST ಅಂದ್ರೆ GST ಅಂದ್ರೆ ಟ್ಯಾಕ್ಸ್ ಅಂದ್ರೆ ನಮಗೆ ಟ್ಯಾಕ್ಸ್ ಬೀಳುತ್ತೆ. ಆದ್ರೆ ಏನು ಅಂದ್ರೆ ಅದು ರೊಟೇಟ್ ಆಗುತ್ತೆ ವಿತಿನ್ ಇದು. ಎದುರ್ಕೊಂಡು ಅಯ್ಯೋ ಅಂತಲ್ಲ. ನಾವು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಿರೋದು ನಾವು ಬೇರೆಯವ್ರಿಗೆ ಇನ್ವಾಯ್ಸ್ ರೈಸ್ ಮಾಡಿದ್ರೆ ಅವ್ರು ನಮ್ಮ ಪರವಾಗಿ ಟ್ಯಾಕ್ಸ್ ಕಟ್ ಮಾಡಿದಾಗ ನಾವು ಅದನ್ನ ಕ್ಲೇಮ್ ಮಾಡ್ಕೊಳ್ಳೋದು. ಬಟ್ ಇದು ಸೈಕಲ್ ಹೋಗ್ತಾ ಇರುತ್ತೆ. ಅದು ನೋಡಿ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ಎಲ್ರಿಗೂ ಸರ್ಟಿಫಿಕೇಟ್ ಬಂದಿರೋದು. ನಾನು ಅರ್ಥ ಮಾಡ್ಕೊಂಡು GST ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಗೊತ್ತಾ? ಹೌದಾ ಸರ್? GST ಪೇಯರ್ ಅಂತ. ಓ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸೆಂಟ್ರಲ್ ಗವರ್ಮೆಂಟ್ ಇಂದ ನನಗೆ GST ಸರ್ಟಿಫಿಕೇಟ್. ಇದೇನೋ ಹೊಸ ವಿಷಯ. ಓಕೆ, ಹೌದಾ? ಪ್ರಾಂಪ್ಟ್ ಆಗಿ ಕಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಈ ತರ ಎಲ್ಲ ಸರ್ಟಿಫಿಕೇಟ್ ಕೊಡ್ತಾರಾ? ಹಂಗಾರೆ ನಾವು ಕರೆಕ್ಟ್ ಆಗಿ ಕಟ್ತೀವಿ. GST ಎದುರ್ಕೊಳ್ಳೋದಲ್ಲ ಒಂದು. ಓಕೆ, ಆಮೇಲೆ GST ಪ್ರೊಪಗಂಡ ಮಾಡ್ತಾ ಇದೀನಿ. GST ಕಟ್ಟಿ GST ಸಿನಿಮಾ ನೋಡಿ. ಖಂಡಿತ ಸರ್, GST ಸಿನಿಮಾ ಅಂತೂ ನಾವು ನೋಡೇ ನೋಡ್ತೀವಿ. ಸಿನಿಮಾ ನೋಡಿದಾಗ ಹಿಂಗ್ ಮುಖ ಮಾಡಲ್ಲ ನೀವು. ಡೆಫಿನೆಟ್ಲಿ ಮ್ಯಾಮ್, ಇದ್ರಲ್ಲಿ ಬರೀ ತಮಾಷೆ ತೋರಿಸ್ತೀರಾ ಅಥವಾ ಏನಾದ್ರು ಸೆಂಟಿಮೆಂಟ್ ಇಟ್ಟಿದ್ದೀರಾ ಅಂತ? ಎಲ್ಲ ಇದೆ ನೋಡಿ, ಇದ್ರಲ್ಲೇ ಗೊತ್ತಾಗುತ್ತೆ ಯಾವ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದೀರಾ ನೀವು. ನನಗ್ ನಗುನೇ ಕಾಣಿಸ್ತಿದೆ ಅಲ್ಲ, ಸೃಜನ್ ಸರ್ನ ಮಾತ್ರ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ. ಇವ್ರು ನೋಡಿ, ಇವ್ರು ಕೋಪದಲ್ಲಿದ್ದಾರೆ, ಇವ್ರೇನೋ ಕನ್ಫ್ಯೂಷನ್ ಅಲ್ಲಿ ಇದಾರೆ, ಅವ್ರೇನೋ ಒಂಥರ ಅದ್ಭುತ ಅನ್ನೋ ತರ ಇದಾರೆ. ಇನ್ನೊಂದು ಪೋಸ್ಟ್ ಇತ್ತು, ಅದಿಟ್ಟಿದ್ರೆ ಎಲ್ಲಾ ಎಮೋಷನ್ಸ್ ಕವರ್ ಮಾಡುವಂತ ಒಂದು ಸಿನಿಮಾ. ಕಾಮಿಡಿ ಅಂದ್ರೆ ಬರೀ ಇನ್ನೊಂದು ಇದಿದೆಯಾ ನೋಡು, ಬ್ಲೂ ಕಲರ್. ಬಟ್ ಆಕ್ಚುಲಿ ಹೌದು ಸರ್, ನಾನು ಅದೇ ಅಬ್ಸರ್ವ್ ಮಾಡ್ತಿದ್ದೀನಿ. ಒಂದೊಂದು ಒಂದೊಂದ್ ತರ ಎಕ್ಸ್ಪ್ರೆಷನ್ ಇದೆ, ಎಲ್ಲ ಒಂದೇ ತರ ಇಲ್ಲ ಸರ್. ಈಗ ಟ್ರೇಲರ್ ನೋಡಿದಾಗ ನಮಗೆ ಅಂತ ನಗ್ಸಿರೋದ್ ಮಾತ್ರ, ಬಟ್ ಈ ಒಂದ್ ಪೋಸ್ಟರ್ ನೋಡಿದಾಗ ಎಲ್ಲಾ ತರದ ಎಮೋಷನ್ ಕಾಣುತ್ತೆ. ಅದ್ರಲ್ಲೂ ನಿಮ್ದು ಬೇರೆ ಇದೆ, ಅಂದ್ರೆ ನಿಮ್ಮ ಒಂದ್ ಮುಖನ ದೆವ್ವಗಳು ಇಟ್ಕೊಂಡಿದಾವೆ ಅಂತ. ಸೊ ಏನ್ ಸರ್ ಈ ಪೋಸ್ಟರ್ ಹೆಂಗ್ ಡಿಸೈನ್ ಮಾಡಿದ್ದು? ಗೋಸ್ ಒಂಚೂರು ಬಿಟ್ಕೊಡಿ ಸರ್, ಸುಳಿವನ್ನ. ಏನೂ ಇಲ್ಲ. ಕೊಡಬಾರ್ದು, ಯಾಕೆ ಬಿಟ್ಕೊಟ್ಬಿಟ್ರೆ ಪಿಕ್ಚರ್ ನೋಡಿ ಏನು ಎಂಜಾಯ್ ಮಾಡ್ತೀರಾ? ಅಂದ್ರೆ ಒಂಚೂರು ಹಿಂಟ್ ಅನ್ನೋ ತರ, ಸಿಕ್ಕಾಪಟ್ಟೆ ಜಾಸ್ತಿ ಹೇಳೋದಲ್ಲ. ಈ ಪೋಸ್ಟರ್ ಬಗ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನೀವು ಫಿಲಂ ನೋಡಿದಾಗ ಗೊತ್ತಾಗುತ್ತೆ. ಓಕೆ, ಮ್ಯಾಮ್ ಇನ್ನು ಹೇಳೋದಾದ್ರೆ ಶೂಟಿಂಗ್ ಎಲ್ಲ ಎಲ್ಲೆಲ್ಲ ಆಯ್ತು, ಹೇಗೆ? ಅಂದ್ರೆ ಬ್ಯಾಂಗ್ಳೂರ್ ಒಳಗೆ ಆಯ್ತಾ ಅಥವಾ ಎಲ್ಲಾದ್ರೂ ಒಂದು ಭರ್ಜರಿ ಸಾಂಗ್ ಬೇರೆ ಇದೆ, ಚಮ್ ಮೇಲಿ ಚೆಲ್ ಅಂತೆಲ್ಲ ಹೇಳಿ? ಮೈಸೂರಲ್ಲಿ ಆಯ್ತು. ಫಸ್ಟ್ ಎಲ್ಲೆಲ್ಲೋ ಪ್ಲಾನ್ ತೋರಿಸಿದ್ರು, ಎಲ್ಲಿಂದನೋ ಕೊನೆಗೆ ಕರ್ಕೊಂಡ್ಬಂದು ಕೊನೆಗೆ ಮೈಸೂರಲ್ಲೇ ಓಕೆ ನಮ್ದು ಸಾಂಗ್ ಹೋಗೋಣ ಡ್ಯುಯೆಟ್ ಸಾಂಗ್ ಇತ್ತು. ಅದನ್ನ ಎಲ್ಲೆಲ್ಲೋ ಶೂಟ್ ಮಾಡ್ಬೇಕು ಅನ್ಕೊಂಡು ಎಲ್ಲೆಲ್ಲಿಂದನೋ ಟ್ರಾವೆಲ್ ಮಾಡ್ಕೊಂಡು ಕೊನೆಗೆ ನಮ್ಮ ಪ್ರೊಡ್ಯೂಸರ್ ರೆಸಾರ್ಟ್ ಇದೆ ಕಬಿನಿಲಿ, ಸಂದೇಶ್ ಅವ್ರದೇ ಒಂದು ರೆಸಾರ್ಟ್ ಇದೆ, ಅಲ್ಲಿ ಶೂಟ್ ಮಾಡಿದ್ವಿ. ಅಲ್ಲ, ಬಟ್ ಏನಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿರೋದಲ್ಲ. ನಾವು ಫಾರಿನ್ ಹೋಗ್ಬಿಟ್ಟು ಮಾಡಿದ್ರು ಅದೇ ರೆಸಾರ್ಟ್ ಅಲ್ಲೇ ಮಾಡ್ತಾ ಇದ್ವಿ. ಫಾರಿನ್ ಅಲ್ಲಿ ಹೋಗ್ಬಿಟ್ಟು ರೆಸಾರ್ಟ್ ಮಾಡೋ ಬದಲು ಫಾರಿನ್ ತರ ಇರೋ ರೆಸಾರ್ಟ್ ನಮ್ಮ ಹತ್ರ ಇಲ್ಲ. ಸಿಂಪಲ್ ಲಾಜಿಕ್. ಫಾರಿನ್ಗೆ ಯಾಕೆ ಹೋಗೋದು? ನಮ್ಮ ಕರ್ನಾಟಕ ಫಾರಿನ್ ಹೋಗೋದು, ಅಲ್ಲಿ ರೆಸಾರ್ಟ್ ಅಲ್ಲಿ ಶೂಟ್ ಮಾಡೋದು. ಹೌದು, ನಮ್ಮ ಹತ್ರ ಏನು ರೆಸಾರ್ಟ್ ತರದ್ದು ಫಾರಿನ್ ತರದ ರೆಸಾರ್ಟ್ ಗಳಿಲ್ಲ. ನೀವು ನಮ್ಮ ಕರ್ನಾಟಕದ ಯೂಸ್ ಮಾಡ್ಕೊಂಡು ಮಾಡಿದೀರಾ. ಓಕೆ ಸರ್, ಇಂತಿಂತ ಕ್ಯಾರೆಕ್ಟರ್ ಇಂತಿಂತವ್ರಿಗೆ ಸೂಟ್ ಆಗುತ್ತೆ ಅಂತ ಹೇಳಿ ಹೇಗ್ ಡಿಸೈಡ್ ಮಾಡಿದ್ರಿ ಅಂತ? ಅದು ಇಲ್ಲಿ ಚಾಮರಾಜಪೇಟೆಯಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ಹೋದ್ರೆ ನಿಮ್ಗೆ $2.5 ಒಂದು ಪೆಪ್ಪರ್ ಮಿಂಟ್ ಕೊಡ್ತಾರೆ. ಅದನ್ನ ಹಾಕೊಂಡ್ರೆ ಫುಲ್ ಐಡಿಯಾಸ್ ಬರುತ್ತೆ. ಸಖತ್ತಾಗಿ ಹಿಂಗ್ ಮಾಡೋಣ ಇವ್ರನ್ನ ಹಾಕೊಳ್ಳೋಣ ಆ ಪೆಪ್ಪರ್ ಮಿಂಟ್ ಕೊಡಿಸ್ತೀನಿ ನೆಕ್ಸ್ಟ್. ನಿಮ್ ಸಿನಿಮಾ ಇಂಟರ್ವ್ಯೂ ಬಂದಾಗಿಂದ ನಮಗೆ ಇದು ಮಾಡ್ತೀರಾ ನೀವು, ಅವರು ಹಾಗೆ ಮಾಡಿದ್ರು. ಜರ್ನಿ ಅದು ಲಾಂಗ್ ಟೈಮ್, 2 years ಕೂತ್ಕೊಂಡು ಯಾರ್ಯಾರು ಏನೇನ್ ಮಾಡೋದು ಅಂತ. ಆಮೇಲೆ ಕ್ಯಾರೆಕ್ಟರೈಸೇಷನ್ ನೋಡಿ, ಎಲ್ಲ ವಾಕ್ಸ್ ಆಫ್ ಲೈಫ್ ಇಂದ ಇದಾರೆ. ಸೊ ಹಿ ವಿಲ್ ಬಿ ಅ ವರ್ಕಿಂಗ್ ಮ್ಯಾನ್, ಅವರು ಒಂದು ವಯಸ್ಸಾದವರು, ಅವನು ಹಳ್ಳಿ ಹುಡುಗ. ಇವರು ಕೂಡ ತುಂಬಾ ಆಸೆ ಇಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅಂತ. ಇವರಿಬ್ರು ಅಪ್ಪ ಮಗ, ಇವಳು ಮಾಡೆಲ್ ಆಗಿರ್ತಾಳೆ. ಸೊ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನ ಡಿಫ್ರೆಂಟ್ ಸಿನಿಮಾ ಎಲ್ಲ ಬಿಟ್ಕೊಡ್ತಾ ಇದಾರೆ. ಅಲ್ಲಲ್ಲ, ಕ್ಯಾರೆಕ್ಟರೈಸೇಷನ್ ಮಾಡೆಲ್ ಅಂತ, ಮಾಡೆಲ್ ಏನಕ್ಕೆ ಹೆಂಗ್ ಸತ್ತಿದ್ದು ಅವೆಲ್ಲ ನಾವೇನ್ ಹೇಳೋದು. ಕೋಸಿ ಥಿಯೇಟರ್ ಅಂತ ಹೇಳ್ತಾ ಇದ್ದೀರಾ. ಮ್ಯಾಮ್ ಇನ್ನು ಹೇಳೋದಾದ್ರೆ ಸರ್ ಜೊತೆ ಹೇಗಿತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಆಸ್ ಎ ಕೋಸ್ಟಾರ್? ಏನ್ ಹೇಳಿ, ಒಳ್ಳೇದಿಲ್ಲ. ಏನ್ ಅನ್ಸುತ್ತೋ ಸರ್ ಇಂದ ಕಲ್ತಿದ್ದೇನು? ಕಲ್ತಿದ್ದ ರೇಗ್ಸೋದು, ಇನ್ನೊಬ್ರು ಕಾಲ್ ಎಳಿಯೋದು, ತರ್ಲೆ ಮಾಡೋದು, ಅದೆಲ್ಲ ನಾವು ಮಜಾಟ ಕಿಸಲ್ ಸಿಕ್ಕಾಬಟ್ಟೆ ನೋಡ್ಬಿಟ್ಟಿದೀವಿ. ಕಾಲ್ ಎಳಿಯೋದ್ರಲ್ಲಿ ಯಾರಾದ್ರೂ ನಂಬರ್ 1 ಇದ್ರೆ ಅದು ಸೃಜನ್ ಸರ್. ಅವ್ರು ನೋಡಿ ನಾನು ತುಂಬಾ ಕಲ್ತಿದ್ದೀನಿ ಕಾಲ್ ಎಳಿಯೋದ್ನೆಲ್ಲ. ನಾನು ಅದನ್ನೇ ಕಲ್ತ್ಕೊಂಡಿದ್ದೀನಿ, ಕಾಲ್ ಎಳಿಯೋದು. ಫಿಲಂ ಪಾಯಿಂಟ್ ಆಫ್ ವ್ಯೂ ಇಂದ ಆಕ್ಟಿಂಗ್ ಆ ತರದ್ರಲ್ಲಿ ಏನ್ ಕಲ್ತಿದ್ದೀರಾ ಅಂತ? ಏನಿಲ್ಲ, ಅದೇ ಅವ್ರ ಪೇಷನ್ಸ್ ಬಂದಿದ್ದು, ಪೇಷನ್ಸ್ ಅಂಡ್ ಆಕ್ಟಿಂಗ್ ಇಂದ ನಾನು ಈ ಸತಿ ಜಾಸ್ತಿ ಅವ್ರನ್ನ ನಾನು ಆಕ್ಟರ್, ನಾನು ಅವ್ರನ್ನ ಡೈರೆಕ್ಟರ್ ಆಗಿ ನೋಡಿರೋದು ಈ ಸಿನಿಮಾಲಿ.
ಆಕ್ಟಿಂಗ್ ಇಸ್ ಅ ಪೀಸ್ ಆಫ್ ಕೇಕ್ ಫಾರ್ ಹಿಮ್. ಅವರು ಆಕ್ಟಿಂಗ್ ತುಂಬಾನೇ ಚೆನ್ನಾಗಿ ಮಾಡ್ತಾರೆ, ಬಟ್ ಆಸ್ ಅ ಡೈರೆಕ್ಟರ್ ನಾನು ಅವ್ರನ್ನ ಜಾಸ್ತಿ ಅಪ್ರಿಶಿಯೇಟ್ ಮಾಡ್ತೀನಿ. ಸರ್ ಡೈರೆಕ್ಟರ್ ಆಗಿ ಮಾಡಿದ್ರಲ್ಲ, ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಎಲ್ಲ ಕಾಸ್ಟ್ ಗಳಿಗೆ ಡೈರೆಕ್ಟ್ ನಮ್ಗೆ ಯಾರು ತೊಂದರೆ ಕೊಟ್ಟಿಲ್ಲ, ಯಾವುದೇ ರೀತಿಯಾದಂಥ ತೊಂದರೆನೂ ಕೊಟ್ಟಿಲ್ಲ. ದೇ ಹ್ಯಾವ್ ರಿಯಲಿ ಹೆಲ್ಪ್ ಮೀ. ಈ ಸಿನಿಮಾಗೋಸ್ಕರ ತುಂಬ ಡೆಡಿಕೇಟ್ ಮಾಡಿದ್ದಾರೆ, ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ, ತುಂಬ ಖುಷಿ ಪಟ್ಟಿದ್ದಾರೆ. ಎಸ್ಪೆಷಲಿ ಶೋಭಿ ಕ್ಲೈಮ್ಯಾಕ್ಸಲ್ಲಿ ಬಂದ್ಬಿಟ್ಟು ಪ್ಲಸ್ ನೀವು ಒಬ್ಬ ಹೀರೋ ಆಗಿ ನಮ್ಗೆ ಇಷ್ಟು ಸ್ಪೇಸ್ ಕೊಟ್ಟಿದ್ದೀರಾ ಅಂದರೆ ನಿಜವಾಗ್ಲೂ ಗ್ರೇಟ್. ಐ ಆಮ್ ರಿಯಲಿ ಅಪ್ರಿಷಿಯೇಟಿಂಗ್ ಯು ಅಂತ ಹೇಳಿದ್ರು. ಯಾಕಂದರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅಷ್ಟು ಸ್ಪೇಸ್ ಕೊಟ್ಟಿದ್ದೀನಿ. ನನ್ನ ಸ್ಪೇಸ್ ಏನಿದೆ ಅದನ್ನು ಬೇರೆಯವ್ರಿಗೆ ಕೊಟ್ಟಿದ್ದೀನಿ. ಬಿಕಾಸ್ ಇದು GST ಸೃಜನ್ ಲೋಕೇಶ್ ಆ್ಯಕ್ಟಿಂಗಿಂತ ಸೃಜನ್ ಲೋಕೇಶ್ ಡೈರೆಕ್ಷನ್ ಮೇಲೆ ಜಾಸ್ತಿ ಒತ್ತಡ ಕೊಟ್ಟಿರೋದು. ಅದಕ್ಕೋಸ್ಕರನೇ ನಾನು ಹೇಳಿದ್ದು, ಒಬ್ಬ ಹೀರೋ ಆಗಿ ನಾನು ಹಂಗೆ ಮೆರಿಬೇಕು ಹಿಂಗೆ ಮೆರಿಬೇಕು ಅಲ್ಲ, ನನ್ನ ಕತೆ ಮೆರಿಬೇಕು, ನನ್ನ ಸಿನಿಮಾ ಮೆರಿಬೇಕು, ನನ್ನ ಆರ್ಟಿಸ್ಟ್ಗಳು ಮೆರಿಬೇಕು. ಅದು ವಿಲ್ ಬಿ ದ ಸಕ್ಸಸ್ ಆಫ್ GST. ಮ್ಯಾಮ್ ನಿಮಗೇನು ದೇವತ್ ಪಾತ್ರ ಕೊಟ್ಟಿದ್ರೆ ನೀವು ಒಪ್ಕೊಂಡು ಮಾಡ್ತಾ ಇದ್ರಾ? ಕೊಡೋತಿಲ್ಲ, ಅದು ಅವ್ರಿಗೆ ಆ್ಯಕ್ಚುಲಿ ಹ್ಯೂಮನ್ ಪಾತ್ರ ಕೊಟ್ಟಿರೋದು ದೊಡ್ಡ ವಿಚಾರ. ದೆವ್ವ ಅಂತಾನೆ ಕರೆಯೋದವ್ರು. ದೆವ್ವನೇ. ಯಾಕೆ ಸರ್ ಯಾಕೆಂದ್ರೆ ಅಷ್ಟು ಮುದ್ದಾಗಿದ್ದಾರೆ ದೇವ ಅಂತೀರಾ? ಅವ್ರನ್ನ ಯಾವ ಆಂಗಲ್ ಇಂದನೂ ದೇವ ಅಂತ ಹೇಳಕ್ ಆಗಲ್ಲ. ಗೊತ್ತಾಗಲ್ಲ, ದೆವ್ಗಳ ಪಕ್ಕದಲ್ಲಿದ್ರೆ ಹೆಂಗ್ ಗೊತ್ತಾಗುತ್ತೆ ಅಲ್ವಾ? ಅದೇ ನಮ್ಮ ಪಿಕ್ಚರ್ ಗೊತ್ತಾಗಲ್ಲ. ನಮ್ಮ ಪಿಕ್ಚರ್ ಗೊತ್ತಾಗುತ್ತೆ ದೆವ್ವ ಪಕ್ಕದಲ್ಲಿದ್ರೆ, ಯಾಕಂದ್ರೆ ಕಲರ್ ರೋಟೋ ಮಾಡಿದೀವಿ. ಸೊ ಇಡೀ ಸಿನಿಮಾ ದೆವ್ಗಳು ಬೇರೆ ಕಲರ್ ಇರ್ತಾರೆ, ಮನುಷ್ಯರು ಬೇರೆ ಕಲರ್ ಇರ್ತಾರೆ. ಐಡೆಂಟಿಫೈ ಆಗಕ್ಕೆ ದೆವ ಯಾರು ಮನುಷ್ಯ ಯಾರು. ಸರ್ ಇವಾಗ ದೆವ್ವದ್ ಫಿಲಂ ಮಾಡಿದಿರಲ್ಲ ಸೃಜನ್ ಸರ್. ಕಾಮಿಡಿ ಸಿನಿಮಾ ಅಲ್ಲ ಸರ್ ದೆವ್ವದಲ್ಲಿ ಕಾಮಿಡಿ ಸಿನಿಮಾ. ಕಾಮಿಡಿ ಸಿನಿಮಾ ಅಂತಾನೆ ಹೇಳಬಾರ. ಓಕೆ ಸರ್, ಕಾಮಿಡಿ ಸಿನಿಮಾ ಮಾಡಿದೀರಾ. ಕಾಮಿಡಿ ಅದ್ ಪ್ರಶ್ನೆ ನಾನು ದೆವ್ವದ್ ಕೇಳ್ತಿರೋದು, ಅದಕ್ಕೆ ದೆವ್ವದ್ ಅಂತಾನೆ ಹೇಳ್ಬೇಕು ಸರ್. ಈಗ ನೀವು ರಿಯಲ್ ಲೈಫ್ ಅಲ್ಲಿ ದೆವ್ವ ನಂಬ್ತೀರಾ? ನಂಬ್ತೀನಲ್ಲ. ಅದ್ಯಾಕಲ್ ನೋಡ್ಕೊಂಡು ಹೇಳ್ತಿದ್ದೀರಿ? ನಂಬ್ತೀನಿ, ದೆವ್ವ ಇದೆ ಅಂತ ನಂಬ್ತೀರಾ ನಂಬ್ತೀನಿ ಸರ್? ಅಲ್ಲಿ ನೋಡ್ಕೊಂಡು ಯಾಕೆ ಹೇಳ್ತಿದ್ದೀರಾ? ನಿನ್ ನೋಡ್ಕೊಂಡು ನೋಡಿದ್ರೆ ದೆವ್ವನಾ? ಹೌದು ನಂಬ್ತೀನಿ. ಈಗ ಎಕ್ಸ್ಪೀರಿಯನ್ಸ್ ಮಾಡಿದಿರಾ ಯಾವತ್ತಾದ್ರೂ? ಯಾವ್ದು ದೆವ್ವದ ತರ ಗೆಜ್ಜೆ ಸೌಂಡು ಅದೆಲ್ಲ ಯಾವತ್ತಾದ್ರೂ ಒಂಟಿಯಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರು ದೆವ್ವ ತರ ಫೀಲ್ ಆಗಿರೋದು? ಮದುವೆ ಆಗಿದ್ಯಾ? ಇಲ್ಲ. ಆದ್ಮೇಲೆ ನಿನ್ ಗಂಡನ್ ಕೇಳಿ ಹೇಳ್ತಾನೆ ಸರ್. ಅಲ್ಲ, ಅವ್ನು ಎಕ್ಸ್ಪೀರಿಯನ್ಸ್ ಆಗಿರ್ಬೋದಲ್ಲ. ನಾನ್ ನಿಜವಾದ ದೆವ್ವ ಕೇಳ್ತಿರೋದು ಸರ್. ನಾನು ನಿಜವಾದ ದೆವ್ವನೇ ಹೇಳ್ತಿರೋದು. ನೀವು ನಿಜವಾದ ದೆವ್ವ ಹೇಳ್ತಿಲ್ಲ. ಮದ್ವೆ ಆದ್ರೆ ಅದ್ ಹೆಂಗೆ ನಿಮ್ಗೆ ಗಂಡನ್ ಕೇಳುವಂತಿರ? ನಾನ್ ದೆವ್ವ ಆಗ್ತೀನ ಮದ್ವೆ ಅಂದ್ರೆ? ಗಂಡನ್ ಎಕ್ಸ್ಪೀರಿಯನ್ಸ್ ಕೇಳಮ್ಮ, ಅವ್ನ್ ಏನಾದ್ರು ಆಗಿರ್ಬೋದು ಏನೋ ಅಂತ ಕೇಳಿದೆ. ಮದ್ವೆ ಆದಾಗ್ಲಿಂದ ನನ್ಗಂತೂ ಏನಾಗಿಲ್ಲ, ಚಿಕ್ಕ ವಯಸ್ಸಲ್ಲೂ ಆಗಿಲ್ಲ ಪುಣ್ಯಕ್ಕೆ. ಬಟ್ ದೆವ್ವ, ಹೌದು ದೆವ್ವ ಕಾಲ್ಗೆಜ್ಜೆ ಯಾರು ಕೊಡಿಸಿರ್ತಾರೆ? ಯೂಶಲಿ ಅದು ಕನೆಕ್ಟ್ ಮಾಡ್ತಾರೆ. ಜೋರ್ ಗಾಳಿ ಗಡ ಗಡ ಇದು ಕಿಟಕಿ ಹೊಡ್ಕೊಳ್ಳೋದು, ಬಾಗ್ಲು ಹೊಡ್ಕೊಳ್ಳೋದು, ಆಮೇಲೆ ಗೆಜ್ಜೆ ಸೌಂಡು, ಓ ಅಂತ ಕೂಗೋದು, ಅದೆಲ್ಲ ದೆವ್ವದ್ದು ಒಂದು ಎಕ್ಸ್ಪ್ರೆಷನ್ಸ್ ಅಲ್ವಾ? ಹೌದು ಸರ್, ನಿಮಗೆ ಗೊತ್ತಿಲ್ಲದೆ ಇರುತ್ತೆ ಸರ್. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ದೆವ್ವ ಅಂದ್ರೆ. ಸಿನಿಮಾ ಅಷ್ಟು ನೋಡಿದೀನಿ ಸರ್ ನಾನು. ಸಿನಿಮಾದಲ್ಲಿ ಮಾತ್ರ ಏನ್ ಫ್ಯಾನ್ ಇಟ್ಕೊಂಡು ಓಡಾಡ್ತಾ ಇರ್ತಾರಲ್ವಾ, ಕಡ 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 ಮಾಡಕ್ಕೆ ಎಲ್ಲ ಮಾಡಲ್ಲಮ್ಮ. ಕಾಲು ಉಲ್ಟಾ ತಿರ್ಕೊಂಡಿರ್ತದೆ, ಹೆಂಗಮ್ಮ ಗೆಜ್ಜೆ ಹಾಕೊಳ್ತದೋ? ಕಾಲು ಉಲ್ಟಾ ತಿರ್ಕೊಂಡಿರ್ತದೆ, ಮುಂದೆ ನಡ್ಕೊಂಡು ಉಂಟ್ಕೊಂಡ್ಬಿಡಲ್ವಾ, ಬೀಳಲ್ವಾ ಅಲ್ಲಿ? ನನಗೆ ಕ್ವೆಶನ್ಸ್ ಮರ್ತೋಗ್ತಾ ಇದೆ ನೀವು ತಮಾಷೆ ಮಾಡ್ತಿರೋದಕ್ಕೆ. ಮ್ಯಾಮ್ ನೀವ್ ಹೇಳಿ, ನಿಮಗ್ ದೇವದ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದ್ಯಾ? ಆಗಿದೆ, ದಿನ ಕನ್ನಡಿ ನೋಡ್ಕೊಂಡಾಗ. ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ, ಬಟ್ ತುಂಬಾ ಜಾಸ್ತಿ ಏನಲ್ಲ, ಎಲ್ಲ ಒಂದ್ಸತಿ. ಸರ್ ಇನ್ನು ಸಿನಿಮಾದ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದ್ರೆ? ನನ್ನ ಡೈರೆಕ್ಷನ್ ಟೀಮ್ಗೆ ದೊಡ್ಡ ನಮಸ್ಕಾರ, ಧನ್ಯವಾದಗಳು. ಇದು ಸ್ಟ್ರಾಂಗ್ ವಂದನೆ. ತುಂಬ ಎಫರ್ಟ್ಸ್ ಹಾಕಿದ್ದಾರೆ, ತೇಜುವಿಂದ ಹಿಡಿದು ವಿನಯ್, ಈಗ ಕೆಲಸ ಮಾಡ್ತಿರುವಂತಹ ಡಿಜಿಟಲ್ ಇದರಲ್ಲಿ ಚಿರು, ಆಮೇಲೆ ಸಿಂಚನ, ಹರೀಶು, ಆಮೇಲೆ ಪ್ರಶಾಂತ್, ಅವರೆಲ್ಲ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಎಸ್ಪೆಷಲಿ ತೇಜು ಆ್ಯಂಡ್ ವಿನಯ್, ದೇ ಡಿಡ್ ಅ ಫಿನಾಮಿನಲ್ ಜಾಬ್. ಆಮೇಲೆ ಸುರೇಶ್, ಗುಂಡ್ಲುಪೇಟೆ ಸುರೇಶ್ ಅಂತ ಕ್ಯಾಮ್ರಾಮನ್ನು, ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಎವ್ರಿಬಡಿ, ನಮ್ಮ ಎಡಿಟರ್ ಗಣೇಶು, ಆಮೇಲೆ ಡಿಸೈನರ್ ರವಿ, ಆಮೇಲೆ ನಮ್ಮ ಮುರುಘಾ, ಎಲ್ಲ ಅಂದರೆ ಎವ್ರಿಬಡಿ. ಆಮೇಲೆ ಕಿಂಗ್ ಫ್ರೇಮ್ಸ್ ತಂಡದವರು. ಹೇಳಬೇಕು ಅಂದರೆ ಎಲ್ಲರದ್ದು ಹೆಸರು ತೊಗೊಂಡ್ರೆ ಟೂ ಲೆಂದಿ, ಬಟ್ ದ ಹೋಲ್ ಟೀಮ್ ಹ್ಯಾಸ್ ರಿಯಲಿ ವರ್ಕ್ ಅ ಲಾಟ್. ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ನಾನು ಆ್ಯಕ್ಟು ಮಾಡಿ ಡೈರೆಕ್ಷನ್ನು ಮಾಡಬೇಕು ಅಂದಾಗ ಕೆಲವೊಂದು ಟೈಮಿನ ಒಂದು ಮಿಕ್ಸ್ ಮ್ಯಾಚ್ ಆಗುತ್ತೆ. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ದೇ ರಿಯಲಿ ವರ್ಕ್. ಸರ್ ಈಗ ನಿಮ್ಮನ್ನ ಆಂಕರ್ ಆಗಿ ನೋಡಿದೀವಿ, ಆಮೇಲೆ ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಿದೀವಿ ಸರ್. ಸಿನಿಮಾದಲ್ಲಿ ನೋಡಿ ನಾನು ನಿಮ್ಮ ಅಭಿಮಾನಿ ಸರ್. ಮಜಾ ಟಾಕೀಸ್ ಅಂತೂ ಬಿಡದೆ ನೋಡ್ತಿದ್ದೆ ನನಗೆ. ಅಂದ್ರೆ ಅವಾಗ ಸ್ಕೂಲಿಗೆ ಹೋಗ್ತಿದ್ನಲ್ಲ, ಅವಾಗ ಶನಿವಾರ ಭಾನುವಾರ ರಜಾ ಇರುತ್ತಲ್ಲ, ಅವಾಗ ಯಾಕೆ ಸ್ಕೂಲ್ ಹೋಗ್ತಾ ಇದ್ದೆ?
ಅದು ಬರ್ತಾ ಇದ್ರೆ ರಾತ್ರಿ ತಾನೇ ಅದು. ರಾತ್ರಿ ಯಾರು ಹೋಗ್ತಾರೆ ಸ್ಕೂಲ್ಗೆ? ಪ್ಲೀಸ್ ಟೆಲ್ ನಾನು ಎಷ್ಟೊಂದ್ಸಲಿ ಮಧ್ಯಾಹ್ನ ರೀಕ್ಯಾಪ್ ಎಲ್ಲ ನೋಡಿದೀನಿ ಸರ್. ಅದು ಟೆಲಿಕಾಸ್ಟ್ ರೀಕ್ಯಾಪ್ ಅಲ್ಲ. ಟೆಲಿಕಾಸ್ಟ್ ಎಲ್ಲ ನೋಡ್ತಾ ಇದ್ರು. ಥ್ಯಾಂಕ್ ಯು ವೆರಿ ಮಚ್. ಹೇಳಿ ನನಗೆಲ್ಲ ಮರ್ತೋಗ್ತಾ ಇದೆ ಸರ್. ಹೇಳಮ್ಮ. ಆಂಕರ್ ಆಗಿ ನೋಡಿದಿರಿ. ಹಂಗಾಗಿ ನೋಡಿದೀವಿ. ಇನ್ ಮುಂಬರುವ ದಿನಗಳಲ್ಲಿ ಸೃಜನ್ ಸರ್ಗೆ ಯಾವ ಪಾತ್ರ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಕನಸಿದೆ. ಇವಾಗ ಆಲ್ರೆಡಿ ನಾವು ವರ್ಕ್ ಮಾಡ್ತಾ ಇದೀವಿ ಸತಿ ಸುಲೋಚನ, ಮೇಕಿಂಗ್ ಆಫ್ ಸತಿ ಸುಲೋಚನ ಅಂತ, ಕನ್ನಡದ ಮೊದಲನೇ ವಾಕ್ಚಿತ್ರ ನಮ್ಮ ತಾತ ಆಕ್ಟ್ ಮಾಡಿರೋದು. ಸೊ ಹಾಗಾಗಿ ಫಸ್ಟ್ ಸಿನಿಮಾನ ರೀಕ್ರಿಯೇಟ್ ಮಾಡಿದ್ರೆ, ರೀಕ್ರಿಯೇಟ್ ಅಂದ್ರೆ ರೀಮೇಕ್ ಮಾಡ್ತಾ ಇಲ್ಲ ನಾವು, ಆ ಸಿನಿಮಾ ಹೆಂಗ್ ಶುರು ಆಯ್ತು, ಹೆಂಗ್ ಅದು ಜರ್ನಿ ಹೆಂಗಾಯ್ತು ಅನ್ನೋ ಒಂದು ಪೀರಿಯಡ್ ಹೋಗ್ತೀವಿ. 1934ಗೆ ವಿ ಟ್ರಾವೆಲ್ ಬ್ಯಾಕ್ ಟು ದಟ್ ಎರಾ. ಅಂಡ್ ಆ ಸಿನಿಮಾದ ನಾಯಕ ನಟ ಸುಬ್ಬಯ್ಯ ನಾಯ್ಡು, ಅಲ್ಲಿ ನೋಡಲ್ಲಿ ಕಾಣಿಸ್ತಾ ಇದೆ ಫೋಟೋ. ಹಾ ಸರ್, ಹೌದು, ಅದೇ ಫಸ್ಟ್ ಸಿನಿಮಾ, ಅದು ಕನ್ನಡದ ಫಸ್ಟ್ ಸಿನಿಮಾ. ಗೊತ್ತು ಸರ್. ಆ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದೀನಿ, ಸುಬ್ಬಯ್ಯ ನಾಯ್ಡು ಅವ್ರದ್ದು. ಸೊ ದಟ್ ಇಸ್ ಮೈ ಲೈಫ್ ಟೈಮ್ ಪ್ರೌಡ್ ಮೂಮೆಂಟ್ ಅಲ್ವಾ ಸರ್? ಲೈಕ್ ಅದನ್ನ ಮತ್ತೆ ಇದು ಮಾಡೋದು. ಮೇಡಮ್, ನೀವ್ ಹೇಳಿದ್ರೆ ನಿಮಗೆ ಈ ತರದ್ ಒಂದ್ ಪಾತ್ರ ಮಾಡ್ಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ರೆ ಸತಿ ಸುಲೋಚನ ಇದ್ದಾಳು. ಏನೋ ಅದರಲ್ಲಿ ಸೀತೆ ಅಪಹರಣ ಆಗೋಗಿರುತ್ತಲ್ಲ, ಹಿಂದ್ಗಡೆ ಕೋರೆ ಅಲ್ಲಿ ಬಿಟ್ಕೊಂಡು ನಾನು ಹಿಂಗ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಹೌದೇನೋ ಏನ್ ಏನ್ ಎರಡೆರಡು ಸಿನಿಮಾದಲ್ಲಿ ಒಂದೇ ಹೀರೋಯಿನ್ ಹಾಕೊಂಡಿದ್ದಾರೆ. ಕೋರೆ ಎಲ್ಲ ಹಾಕೊಂಡ್ಬಿಟ್ಟು ಕಪ್ಪು ಮಸಿ ತರ ಬಳ್ಕೊಂಡ್ಬಿಟ್ಟು ಹಿಂಗ್ ಇಟ್ಕೊಂಡಿರ್ತಾರೆ ಗೊತ್ತಾ? ಸರ್ ತಗೋಬಹುದು ಸರ್, ಯಾವ್ದಾದ್ರು ಕ್ಯಾರೆಕ್ಟರ್ಗೆ ಚೆನ್ನಾಗಿ. ಅದೇ character. ಅದು ಅದಕ್ಕಲ್ಲ ಸರ್, ಬೇರೆದಕ್ಕೆ. ಈಗ ಅದು ಹೇಳ್ತಾರೆ ಮೇಕಪ್ ಇಲ್ದೇನೆ ಹಂಗೆ ನಿಂತ್ಕೊಂಡ್ಬಿಟ್ಟು ಬಂದ. ಇಲ್ಲ ಬೆಳ್ಳಗಿದ್ಯಾ ನೀನು, ಪರವಾಗಿಲ್ಲ. ಇಲ್ಲ, ಆಸ್ ಅನ್ ಆರ್ಟಿಸ್ಟ್ ನನಗೆ ಒಂದು ಕ್ಯಾರೆಕ್ಟರ್ ಅಂತ ಐ ಆಮ್ ನಾಟ್ ವೆರಿ ಪರ್ಟಿಕ್ಯುಲರ್. ಆಸ್ ಅನ್ ಆರ್ಟಿಸ್ಟ್ ಐ ವಾಂಟ್ ಟು ಟ್ರೈ ಎವ್ರಿ ಕ್ಯಾರೆಕ್ಟರ್. ಹೋಗಿ ಎಲ್ಲ ಪಿಕ್ಚರ್ ಮಾಡ್ಬಿಡ್ಬೇಕು, ಇರೋ ಬರೋದೆಲ್ಲ ಮಾಡ್ಕೊಂಡು ನಾನು ಐ ವಾಂಟ್ ಟು ಟ್ರೈ ಬಿ ದ ಹೀರೋ. ಈ ಸಿನಿಮಾಲೆ ಎರಡೆರಡು ತರ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ಹಿಂಗೋ ಒಂದ್ ಕಡೆ ಅವ್ರನ್ನ ಎರಡೆರಡು ತರ ತೋರಿಸಿ ಅವ್ರಿಗೆ ಒಂದು ಖುಷಿ, ಅದು ಕೂಡ. ಹೋಗ್ಲಿ ಪಾಪ ಅಂತ. ಸರ್, ಇದ್ರಲ್ಲಿ ನೀವು 3 ತಲೆಮಾರು ಆಕ್ಟ್ ಮಾಡಿದೀರಾ, ಅದು ಸ್ವಲ್ಪ ರೇರ್ ಆಕ್ಚುಲಿ. ಮಗ, ಅಮ್ಮ. ಫಸ್ಟ್ ಟೈಮ್. ಓ, ಫಸ್ಟ್ ಟೈಮಾ? ಓಕೆ ಸರ್, ಗ್ರೇಟ್. ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್. ಓಕೆ, ತೆಲುಗು ಅಲ್ಲಿ ನೋಡಿದ್ವಿ ಸರ್ ನಾವು, ಮನಂ ಸಿನಿಮಾದಲ್ಲಿ ಅವ್ರು 3 ಜನ ಮಾಡಿದ್ರು. ನಮ್ ಕನ್ನಡದಲ್ಲಿ ಆತರ ಆಗಿರ್ಲಿಲ್ಲ. ಅದು ಎಷ್ಟು ಹೆಮ್ಮೆ ಇದೆ ಸರ್ ನಿಮ್ಗೆ? ಖುಷಿ ಆಗುತ್ತೆ, ಯಾಕಂದ್ರೆ ಇಟ್ಸ್ ಬ್ಲೆಸ್ಸಿಂಗ್ ಆಕ್ಚುಲಿ. ಹೌದು ಸರ್, ಎಲ್ರಿಗೂ ಆ ಭಾಗ್ಯ ಸಿಗಲ್ಲ. 3 ತಲೆಮಾರು, 4ನೇ ತಲೆಮಾರು, ಈಗ ಕನ್ನಡದಲ್ಲಿ ಇರುವಂತ 4ನೇ ತಲೆಮಾರು ಸಿನಿಮಾ ಫ್ಯಾಮಿಲಿ ಈ ರೀತಿ ಒಂದು ಆಪರ್ಚುನಿಟಿ ಬಂದಿದ್ದು. ಅಂಡ್ ನನಗೆ ಇವಾಗ ಬೆಳಗ್ಗೆಯಿಂದ ಮಾತಾಡ್ತಾ ನನಗೆ ನಾನು ಸುಕೃತನ್ನ ಈ ಸಿನಿಮಾಗೆ ಹಾಕೊಂಡಿರಲಿಲ್ಲ. ಆಕ್ಚುಲಿ ಬೇರೆ ಅದು ಹೆಣ್ಮಗುನ ಹಾಕೊಂಡು ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಅಕಸ್ಮಾತ್ ಏನಾದ್ರು ಇವನ್ ಥಾಟ್ ಬರುತ್ತೆ, ನಾನು ಈ ಪಿಕ್ಚರ್ ಕಂಪ್ಲೀಟ್ ಮಾಡ್ಬಿಡಿದೆ, ಎಂತ ಆಪರ್ಚುನಿಟಿ ಮಿಸ್ ಆಗ್ಬಿಟ್ಟಿರೋದು ನನಗೆ. ಹಿಸ್ಟ್ರಿ ಕ್ರಿಯೇಟ್ ಆಗೋದನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಇವಾಗ ನೋಡು, ನಾನು ನಮ್ಮಮ್ಮ ನನ್ನ ಮಗ ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ತೀವಿ ಅಂದ್ರೆ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಅಂದ್ರೆ ಪ್ರೌಡ್ ಮೂಮೆಂಟ್. ಹೌದು ಸರ್. ಆಮೇಲೆ 4ನೇ ತಲೆಮಾರು ಇವಾಗ ಇವ್ನು ಆಕ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಪ್ರೌಡ್ ಮೂಮೆಂಟ್. ಆಮೇಲೆ ಒಂದೇ ಫ್ಯಾಮಿಲಿಯ 3 ತಲೆಮಾರು ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಇದೀವಿ ಅಂದ್ರೆ ದಟ್ ಇಸ್ ಆಲ್ಸೋ ಹೆಗ್ಗಳಿಕೆ. ನಮ್ಮ ತಾತನೂ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್, ನಮ್ಮ ಅಪ್ಪನೂ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್, ನಾನು ಕೂಡ ಆಕ್ಟರ್, ಡೈರೆಕ್ಟರ್. ನೀವು ಕಂಪ್ಲೀಟ್ ಮಾಡ್ಬಿಟ್ರಿ ಅದನ್ನ. ಸೊ ಹಾಗಾಗಿ 3 ತಲೆಮಾರು, ಅದು ವರ್ಲ್ಡ್ ರೆಕಾರ್ಡ್ ಆಗಿದೆ ಅದು. ಓಕೆ, ಹೆಂಗೋ ನಮ್ಮ ಕನ್ನಡದಲ್ಲೂ ನಾವ್ ಹೇಳ್ಕೋಬಹುದು, ಈಗ 3 ತಲೆಮಾರು ಯಾರು ಸಿನಿಮಾ ಮಾಡಿದ್ರೆ ನಿಮ್ ಇಂಡಸ್ಟ್ರಿಲಿ ಅಂದ್ರೆ ನಿಮ್ಮನ್ನ ತೋರಿಸಬಹುದು. ಸೊ ನೋಡಿ, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಈ ತರ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ನನಗೆ, ಆ ಥಾಟ್ ಬಂದಿದ್ದು, ಆ ಕನಸು ಬಂದಿದ್ದು, ಅದನ್ನ ಸಿನಿಮಾ ಕನ್ವರ್ಟ್ ಮಾಡಿದ್ದು, ನಮ್ಮ ಅಮ್ಮನ ಹಾಕೊಂಡಿದ್ದು, ನನ್ನ ಮಗನ ಹಾಕೊಂಡು, ಎವ್ರಿಥಿಂಗ್ ಇದೊಂಥರ ಯೂನಿವರ್ಸ್ ಹೇಳ್ತಾ ಇರುತ್ತೆ, ನೀನ್ ಹಿಂಗ್ ಮಾಡು ಅಂತ. ಇಟ್ ವಿಲ್ ಟೆಲ್ ಯು, ಭಗವಂತನ ದಯೆ. ಈ ಸಿನಿಮಾದಲ್ಲಿ ಗಿರ್ಜಮ್ಮ ಕೂಡ ಮಾಡಿದ್ದಾರೆ, ಅವರು ಒಬ್ರು ಹಿರಿಯ ಕಲಾವಿದೆ. ಈಗ ನೀವು ಇದು ಹೀರೋಯಿನ್ ಆಗಿದ್ದೀರಾ, ಅವರಿಂದ ಟೇಕ್ ಅವೇ ಅಂತ ಏನಾದ್ರು ಇದ್ರೆ ಅವರಿಂದ ಏನ್ ಕಲ್ತಿದ್ದೀರಾ ಅಂತ? ಟೇಕ್ ಅವೇ, ಮನೆಗೆ ಹೋಗ್ಬೇಕು ತಗೊಂಡು ಅದು ಆಫ್ ಸ್ಕ್ರೀನ್. ಆನ್ ಸ್ಕ್ರೀನ್ ಅವ್ರ ಎಕ್ಸ್ಪ್ರೆಷನ್ಸ್ ನೋಡ್ಬೇಕು, ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಅಂತಂದ್ರೆ ವೆರಿ ನೈಸ್. ಆಮೇಲೆ ಆ ಏಜ್ಗೂ ಅವ್ರ ಎನರ್ಜಿ, ನಾವು ಈ ವಯಸ್ಸಿಗೆ ಸುಸ್ತಾಯ್ತು ಹಂಗೆ ಹಿಂಗೆ ಅಂತ ಅದ್ರಲ್ಲಿ ನೀನ್ ಜಾಸ್ತಿ. ಸೊ ಒಂದು ಅವ್ರ ಎನರ್ಜಿ, ಇನ್ನೊಂದು ಅವ್ರ ಎಕ್ಸ್ಪ್ರೆಷನ್ ಕಲ್ತ್ಕೋಬೇಕಾಗಿರುವಂತ ಒಂದು ವಿಷಯ. ಎಲ್ಲೂ ಒಂದಿನಾನು ನಂಗೆ ಆ ನೋವು ಈ ನೋವು ನನ್ ಬರಲ್ಲ, ರೆಡಿ ಇದೆ ಅಂದ ತಕ್ಷಣ ಶಿಲ್ಪಿ ರೆಡಿ ಅನ್ಸೆ. ಪ್ಲಸ್ ಅವ್ರದ್ದು ಎಕ್ಸ್ಪ್ರೆಷನ್, ಏನ್ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ, ವೆರಿ ಬ್ಯೂಟಿಫುಲ್. ಅದರಿಂದ ನೀವು ಕಲ್ತಿದ್ದೀರಾ ಸರ್? ಕೇಳಲಾ? ಹೇಳೋದಕ್ಕೆ ಕಾಯ್ಕೊಂಡು ಕೂತಿದ್ದೀನಿ. ಸರ್, ಹೇಗಿತ್ತು ಸರ್? ನಾವು ನಿಮ್ದು ಯೂಟ್ಯೂಬ್ ಚಾನಲ್ ನೋಡಿದೀನಿ ಸರ್, ಅದ್ರಲ್ಲಿ ಅಮ್ಮ ಮಗನ್ ತರ್ಲೆ ಜೊತೆ ಮೊಮ್ಮಗು ಅವ್ರನ್ನೆಲ್ಲ, ಅಮ್ಮನ್ನು ಮತ್ತೆ ಮಗನ್ನು ಹ್ಯಾಂಡ್ಲ್ ಮಾಡೋದು ಹೆಂಗಿತ್ತು ಸರ್? ಏನು ಕಷ್ಟ ಆಗಿಲ್ಲ, ಅವ್ರಿಗೆ ಏನ್ ಹೇಳ್ಕೊಟ್ಟಿದ್ದೀನಿ ಅದನ್ನ ಮಾಡಿದ್ದಾರೆ. ಸೊ ಏನು ತರಲೆ ಮಾಡಲಿಲ್ಲ, ಏನು ತಕರಾರು ಮಾಡಲಿಲ್ಲ. ದೇ ಹ್ಯಾವ್ ಎಂಜಾಯ್ಡ್ ಅಂಡ್ ಐ ಹ್ಯಾವ್ ಬೀನ್ ವೆರಿ ಹ್ಯಾಪಿ ದಟ್ ನನ್ನ ಮಗ ಅಷ್ಟು ಮೆಚೂರ್ಡ್ ಆಗಿ ಅವನು ಹ್ಯಾಂಡಲ್ ಮಾಡಿದ್ರು, ಎಲ್ಲ ಮಾಡಿರೋದು. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಅಂಡ್ ಅಮ್ಮ ಆಫ್ ಕೋರ್ಸ್ ಶಿ ಇಸ್ ಅ ವರ್ಸಟೈಲ್ ಆಕ್ಟ್ರೆಸ್. 60-65 ವರ್ಷದಿಂದ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಪ್ರಿಟಿ ಹ್ಯಾಪಿ. ಸರ್, ಈಗ ನೀವು ಮಗ ಆಕ್ಟ್ ಮಾಡಿದಾರಲ್ಲ, ಯೂಶಲಿ ಅನ್ಕೋತಾರೆ ಇವ್ರು ಆಕ್ಟರು, ಆಕ್ಟಿಂಗ್ ಕ್ಲಾಸ್ಗೆಲ್ಲ ಕಳ್ಸಿ, ಆತರ ಏನಾರು ಆಕ್ಟಿಂಗ್ ಹೋಗಿ ಕಲ್ತು ಬಂದ್ ಏನಾರು ಮಾಡಿದಾರ ಅಂತ? ಏನಕ್ಕೂ ಹೋಗಿಲ್ಲ.
ಯಾಕಂದ್ರೆ ನಮಗೆ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಡಬ್ಬಡ ಬಡಬಡ ಆಗುತ್ತೆ ಸೊ ಅವ್ರಿಗೆ ಆಕ್ಟಿಂಗ್ ಕ್ಲಾಸ್ ನಥಿಂಗ್. ಅವ್ನು ಆ ತರ ಆಕ್ಟ್ ಮಾಡ್ತಾನೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋವರೆಗೂ ಎಲ್ಲಾ ಜಾಲವಾಗಿ ಮಾಡ್ಕೊಂಡು ಹೋದ. ಒಂದು ಡೈಲಾಗ್ ಹೇಳಿದ್ದೇನೆ ಚಾಚು ಶಬ್ದ ಹೇಳ್ತಾ ಇದ್ದ. ಅವ್ನು ಆ ಒಂದು ಆಟಿಟ್ಯೂಡ್ ನನಗೆ ಬಹಳ ಖುಷಿ ಆಗಿತ್ತು. ಯಾಕಂದ್ರೆ ಹಿ ವಾಸ್ ವೆರಿ ಪಾಸಿಟಿವ್. ಆಮೇಲೆ ಈ ಫೋಟೋಗೂ ನೋಡೋಣ ಎಷ್ಟು ಬೆಳೆದ್ಬಿಟ್ಟಿದೆ. 2 ವರ್ಷದಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಇದ್ದಿದ್ ಮಗು ಹೌದು. ನೋಡಿ ಬೆಳೆದಿದ್ದಾನೆ. ಓ ಕರೆಕ್ಟ್ ಸರ್, ಹೌದು. ಇನ್ನೇನು ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಪಿಕ್ಚರ್ ನೋಡಿ ಪ್ಲೀಸ್. ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ಬೇಕು ಸರ್. GST ಸಿನಿಮಾ ನಗುವಿಗೆ ಯಾವುದೇ ಕೊರತೆ ಇಲ್ಲದೆ ಇರುವಂತಹ ಸಿನಿಮಾ. ಅಂಡ್ ಎಲ್ಲಾ ಇಂಟರ್ವ್ಯೂ ಅಲ್ಲಿ ನಾನು ಹೇಳ್ತಾ ಇರೋದು ಒಂದೇ ಒಂದು, ನೀವು ಯಾರು ಬೇಕಂದ್ರೂ ಬಂದು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಮಕ್ಕಳು, ತಾತ, ಅಜ್ಜಿ ಎಲ್ಲರೂ ಜೊತೆಲಿ ಕೂಗಿ ಮುಜುಗರ ಇಲ್ಲದೆ ನೋಡಬಹುದಾದಂಥ ಒಂದು ಸಿನಿಮಾ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಚಿಕ್ಕ ಮಕ್ಕಳು ಕೂಡ ಎಂಜಾಯ್ ಮಾಡುವಂಥ ಸಿನಿಮಾ, ದೊಡ್ಡವರು ಕೂಡ ಎಂಜಾಯ್ ಮಾಡುವಂಥ ಸಿನಿಮಾ. ಸೊ ಪ್ಲೀಸ್ ವಾಚ್ ದ ಫಿಲಮ್. 28ಕ್ಕೆ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಟಿವಿಲಿ ನೋಡೋಣ, ಮೊಬೈಲಲ್ಲಿ ನೋಡೋಣ, ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಆಶೀರ್ವದಿಸಿ. ಯಾಕಂದರೆ ತುಂಬ ಇಂಪಾರ್ಟೆಂಟು. ಆಮೇಲೆ ಕಾಮಿಡಿನ ತುಂಬ ಎಂಜಾಯ್ ಮಾಡೋಕ್ಕೆ ಸಾಧ್ಯ ಇರೋದು ಥಿಯೇಟ್ರಲ್ಲೇ. ಆ್ಯಂಡ್ ಚಿಕ್ಕ ಮಕ್ಕಳು ಅವರು ಇವರೆಲ್ಲ ಚಪ್ಪಾಳೆ ಹೊಡ್ಕೊಂಡು ನಗೋದ್ರಲ್ಲಿ ಡೌಟ್ ಇಲ್ಲ. ಇದಷ್ಟೇ ನಾನು ಹೇಳೋದು. ಸಿನಿಮಾ ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ನಾನು ಹೇಳಲ್ಲ. ಒಳ್ಳೆ ಸಿನಿಮಾ ಮಾಡಿದ್ದೀನಿ. ನೀವು ಸಿನಿಮಾ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಮ್ಯಾಮ್ ನೀವ್ ಹೇಳೋದಾದ್ರೆ ನಿಮ್ಮ ಸಿನಿಮಾ ಬಗ್ಗೆ. ನಿಮ್ಮ ಸ್ಟ್ರೆಸ್ಫುಲ್ ಡೇಸ್ ಅಲ್ಲಿ ಎಲ್ಲಾ ಬಿಟ್ಟು ಥಿಯೇಟರ್ಗೆ 3 hours ಬಂದು ಕೂತ್ಕೊಂಡು ಸಿನಿಮಾ ನೋಡಿ ಎಲ್ಲ ಮರ್ತು ನೀವು ಮಜವಾಗಿ ಆಚೆ ಹೋಗ್ತೀರಾ. ಮನೆಗೆ ಹೋಗ್ಬೇಕಾದ್ರೆ ಮರ್ತೋಗ್ಬಿಟ್ರೆ ಹೆಂಗ್ ಹೋಗ್ತಾರೆ ವಾಪಸ್? ನಿಮ್ ಸ್ಟ್ರೆಸ್ ನ ಮರ್ತು ಮಜವಾಗಿ ಬರೀ ನಗುನ ತಗೊಂಡು ಮನೆಗೆ ಹೋಗ್ತೀರಾ. ನಕ್ಕೊಂಡು ಮನೆಗೆ ಹೋಗ್ತಾರೆ. ಮಗು ತಗೊಂಡು ಹಿಂಗೆ ಹೋಗ್ತಾರೆ. ನಗುನ ತಗೊಂಡು ಆರಾಮ ನಕ್ಕೊಂಡು ಮನೆಗೆ ಹೋಗ್ತೀರಾ. ಸೊ ದಯವಿಟ್ಟು ಇಂಥ ಸಿನಿಮಾನ ಮಿಸ್ ಮಾಡ್ಬಿಡಿ. ಅಂಡ್ ಕಾಮಿಡಿ ಸಿನಿಮಾನ ಥಿಯೇಟರ್ ನೋಡಿದಷ್ಟು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸ್ಮಾಲ್ ಸ್ಕ್ರೀನ್ ಅಲ್ಲಿ ಚೆನ್ನಾಗಿರಲ್ಲ. ಸೊ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ಟಿವಿಗೂ ಮಾರ್ಬೇಕು ನಾನು. ನೀನು ಟಿವಿ ಸ್ಮಾಲ್ ಸ್ಕ್ರೀನ್ ಅಂದ್ರೆ ಫೋನ್, ಹೇಳು. ಟಿವಿ ಆಮೇಲೆ. ಸರ್ ಇದು ನನ್ ವೈಯಕ್ತಿಕ ಪ್ರಶ್ನೆ ಸರ್. ಏನ್ ನಿಮ್ ತರ ನನ್ ಅಂದ್ರೆ ಟಕ 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 ನೀವು ಅದಕ್ಕೆ ಕಾಲ್ ಇಳಿಯೋದಕ್ಕೆ ಪಾಯಿಂಟ್ಸ್ ಹುಡುಕ್ತಿರಲ್ಲ, ಹೆಂಗೆ ಸರ್ ಅದು? ಚಾಮರಾಜಪೇಟೆ ಸೆಕೆಂಡ್ ಕ್ಲಾಸ್ ಇದೆಯಲ್ಲ, ಮಾತ್ರ ಸಿಗುತ್ತೆ. ಅವಾಗ ಕೊಟ್ರೆ 50 ಪೈಸೆ 3 ಮಾತ್ರ ಕೊಡ್ತಾರೆ. ಬಂದ್ಬಿಡುತ್ತೆ. ಅಂದ್ರೆ ಇದು ನೀವು ಸಿನಿಮಾ ಫಿಲಂ ಫೀಲ್ಡ್ ಇಂದ ಬಂದಿದ್ರಲ್ಲ, ಅದಕ್ಕೆ ಅದು ಹಂಗ್ ಬಂದಿರೋದ? ಅಂದ್ರೆ ಟಕ್ 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 ಅಂತ ಸಿನಿಮಾ ಫೀಲ್ಡ್ ಇಂದ ಬಂದಿಲ್ವಾ? ಟಕ್ 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 ಅಂತ ಒಂದ್ ವರ್ಡ್ ಕೊಟ್ರೆ ಅದಕ್ಕೆ ಮತ್ತೆ ಅದಕ್ಕೆ ರಿಟೀನ್ ಒಂದ್ ವರ್ಡ್ ಹೇಳ್ತೀರಾ, ಅದು ನಗು ಬರುತ್ತೆ. ಅದ್ ಹೆಂಗೆ ಸರ್? ನನಗೂ ಅದು ಬರ್ಬೇಕು. ಚಾಮರಾಜಪೇಟೆ ಸೆಕೆಂಡ್ ಕ್ಲಾಸ್ ನಿಜ ಅನ್ಕೊಂಡ್ಬಿಟ್ಟಿರೋರು ಚಾಮರಾಜಪೇಟೆ ಹುಡ್ಕೊಂಡು ಹೋಗ್ಬಿಡ್ತಾರ ಅಷ್ಟೇ. ನೀನ್ ಹುಡ್ಕೊಂಡು ಹೋಗ್ತಾ ಇದ್ರೆ ಸಾಕು. ಇಲ್ಲ ಇಲ್ಲ ನಾನು ಬೇರೆಯವ್ರು ಹುಡ್ಕೊಂಡು ಹೋಗೋದಿಲ್ಲ. ಎಲ್ಲಿ ಏನೋ 50 ಪೈಸೆ ಸರ್ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಪ್ರಿಷಿಯಸ್ ಟೈಮ್ ಸ್ಪೆಂಡ್ ಮಾಡಿ ನಿಮ್ ಸಿನಿಮಾ ಬಗ್ಗೆ ತುಂಬಾ ವಿಚಾರಗಳು ಹೇಳೋದ್ರ ಜೊತೆಗೆ ತುಂಬಾ ಎಂಟರ್ಟೈನಿಂಗ್ ಆಗಿ ನಗುತ್ತಾ ಈ ಒಂದು ಇಂಟರ್ವ್ಯೂನ ಮಾಡ್ಕೊಟ್ಟಿದ್ದಕ್ಕೆ ಇಬ್ರಿಗೂ ತುಂಬಾ ಥ್ಯಾಂಕ್ ಯು. ಇಬ್ರಿಗೂ ಆಲ್ ದ ಬೆಸ್ಟ್ ಸರ್. ವೀರೇಶ್ ಥಿಯೇಟರ್ ಬರ್ಬೇಕು, ಪ್ರಾಮಿಸ್ ಮಾಡ್ತೀಯಾ? ಹಾ ಸರ್ 100%. ಅರ್ಧರ್ಧ ಪ್ರಾಮಿಸ್. ನಾನು ಮೊಬೈಲ್ ಡೇಟಾ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಪ್ರಾಮಿಸ್ ಮಾಡು. ನೋಡಿ ಹಿಂಗ್ ಇಡ್ತಾ ಇದ್ದಲ್ಲ ಮೊಬೈಲ್ ಡೇಟಾ ಇದು ಮಾಡಿದ್ರೆ ಸರ್ ಟ್ಯಾಪ್. ನಾನು ಒಬ್ಳೆ ಅಲ್ಲ, ನನ್ನ ತಂಗಿ, ನನ್ನ ಅಪ್ಪ ಅಮ್ಮ ಎಲ್ಲಾನು ಕರ್ಕೊಂಡು ಯಾಕಂದ್ರೆ ವೀರೇಶ್ ಥಿಯೇಟರ್ ನಮ್ಮ ಮನೆ ಹತ್ರನೇ ಇರೋದು. ಸೊ ಅದಕ್ಕೆ ದೂರ ಥಿಯೇಟರ್ ಹೇಳಿದ್ರೆ ನೋಡ್ತೀವಿ ಹಂಗೆ ಅಲ್ಲ, ವೀರೇಶ್ ಥಿಯೇಟರ್ ಮನೆ ಹತ್ರ ಇರೋದು ಅಂತ ಇದೆ. ಅದು ಇನ್ಫಾರ್ಮೇಶನ್ ಇನ್ವಿಟೇಷನ್ ಅದನ್ನ ಹೇಳ್ಬಿಟ್ಟು ಈ ತರದ್ ಒಂದ್ ಪಾಯಿಂಟ್ ಇದೆ ಅಂತ ನಂಗೆ ಗೊತ್ತಿಲ್ಲ ಸರ್. ಅಲ್ಲಿರ್ತೀನಿ ವೀರೇಶ್ ಥಿಯೇಟರ್ ಹತ್ರ. ಬರ್ದೇ ಇರ್ಬೇಕಲ್ಲ ಆಮೇಲೆ ಇರೋದು. 100% ಸರ್. ಆಮೇಲೆ ಟಕ 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 ಅಂತ ಬಾಗಿಲು ಬಿಡ್ತೀನಿ. ಡೈಲಾಗ್ ಹೊಡಿಯೋದಲ್ಲ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಇದಾಗಿತ್ತು ಇಷ್ಟೊತ್ತು GST ಬಗ್ಗೆ ಮಾತುಕತೆ. ಈಗ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ರಚನಾ, ಧನ್ಯವಾದಗಳು. ನನಗ್ ಜಾಸ್ತಿ ನಗು ಬರುತ್ತೆ ಸರ್, ಸುಮ್ನೆ ನನ್ ಬಾಯಲ್ಲಿ. 25ನೇ ತಾರೀಕು ದಯವಿಟ್ಟು GST ನೋಡಿ ಮರಿಬೇಡಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನೋಡು SSTV ನೋಡಿದ್ದಕ್ಕೆ ಧನ್ಯವಾದಗಳು. ನೋಡ್ತಾ ಇರಿ ಮತ್ತಷ್ಟು ಅಪ್ಡೇಟ್ಸ್ ಓನ್ಲಿ ಆನ್ SSTV. ಸರ್ ನಮ್ ಕೆಲ್ಸ ನಾವ್ ಮಾಡಕ್ ಬಿಡಿ ಸರ್. ಆಮೇಲೆ ಏನಮ್ಮ ಮಾಡಿದ್ಯಾ ನೀನ್ ಹೋಗಿ ಅಲ್ಲಿ ಅಂತ ಕೇಳ್ತಾರೆ. ಆಮೇಲೆ ನಗಕ್ ಹೋಗಿದ್ದ ನೀನು ಇಂಟರ್ವ್ಯೂ ಮಾಡ್ಕೊ ಬರ್ಬೇಕಿತ್ತು ಅಂತ. ನಮ್ ಕೆಲ್ಸಕ್ಕೆ ಇದು ಬರುತ್ತೆ, ಆಮೇಲೆ ಪ್ರಾಬ್ಲಮ್ ಬರುತ್ತೆ. ಕ್ರೈಮ್ ನೀನು ಕ್ರೈಮ್ ರಿಪೋರ್ಟರ್ ಪೊಲಿಟಿಕಲ್ ಆಲ್ರೌಂಡರ್ ಹೇಳಿ. GST ಬಗ್ಗೆ ಪೊಲಿಟಿಕಲ್ ಆಗಲ್ಲ ಇದಕ್ಕೆ ಮೈಕ್ ಇದು. GST ಬಗ್ಗೆ ಹೇಳಿ. ಏನೇನ್ ಮಾಡಿದೀರಾ? ಯಾರ್ಯಾರು ಮಾಡಿದ್ದಾರೆ? ಯಾಕೆ ನೋಡ್ಬೇಕು? ಲೆಟರ್
ಒಂದು ಫೈನಲ್ ಕೊಟ್ಬಿಡ್ತೀನಿ. ಇದಿಷ್ಟು ಟಿವಿಯಲ್ಲಿ ನೀವು GST ನೋಡಿದ್ರಿ, ಹಲವಾರು ವಿಚಾರಗಳನ್ನ ತಿಳ್ಕೊಂಡ್ರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ಸಂಚಿಕೆಗೆ ಇನ್ನೊಬ್ಬ ಅತಿಥಿ ಜೊತೆ ಮಾತಾಡ್ತೇನೆ. ಥ್ಯಾಂಕ್ ಯು ಅಂಡ್ ಕೀಪ್ ವಾಚಿಂಗ್ SSTV. ಅಷ್ಟೇ ಸರ್, ನಾನು ಹೇಳ್ಬೇಕು ಸರ್ ಅದನ್ನ. ನಾನು ಹೇಳಿದ್ದೀನಿ ವಿಭಿನ್ನವಾಗಿ. ಸರಿ, ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಕೆಲಸ ನೀವೇ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.